ಹಾಯ್ ಫ್ರೆಂಡ್ಸ್, ನನ್ಮೋರ್ ಶೇರ್ ಮೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಎಕ್ಸೆಲ್ನಲ್ಲಿ ಮತ್ತೊಂದು 11 ಫಾರ್ಮುಲಾ ಬಗ್ಗೆ ತಿಳ್ಕೊಳ್ಳೋಣ. ಅದು ಯಾವ್ದ್ಯಾವುದು ಅಂತಂತಂದರೆ ಕೌಂಟ್, ಕೌಂಟರ್, ಕೌಂಟ್ ಬ್ಲ್ಯಾಂಕ್, ಕೌಂಟ್ ಇಫ್, ಕೌಂಟ್ ಇಫ್ಸ್, ಸಮ್, ಸಮ್ ಇಫ್, ಸಮ್ ಇಫ್ಸ್, ಆವ್ರೇಜ್, ಆವ್ರೇಜ್ ಇಫ್, ಆವ್ರೇಜ್ ಇಫ್ಸ್. ಓಕೆ, ಸೊ ಮೊದಲನೇದಾಗಿ ಕೌಂಟ ಮತ್ತು ಕೌಂಟ್ ಬ್ಲ್ಯಾಂಕ್ ಈ ಮೂರು ಫಾರ್ಮುಲಾ ಹೇಗೆ ಯೂಸ್ ಮಾಡೋದು ಮತ್ತು ಈ ಮೂರು ಫಾರ್ಮುಲಾ ಡಿಫ್ರೆನ್ಸ್ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಕೌಂಟ್ ಫಾರ್ಮುಲಾಗೆ ಬಂದಾಗ ಆ ಫಾರ್ಮುಲಾ ಸಿಂಟ್ಯಾಕ್ಸ್ ಏನಪ್ಪ ಅಂತಂತಂದರೆ ಕೌಂಟ್ ಓಪನ್ ಬ್ರ್ಯಾಕೆಟ್ ವ್ಯಾಲ್ಯೂ 1, ವ್ಯಾಲ್ಯೂ 2, ವ್ಯಾಲ್ಯೂ 3, ವ್ಯಾಲ್ಯೂ 4 ಅಂತ ಹೋಗ್ತಾ ಇರುತ್ತೆ. ಸೊ ನಾವೊಂದು ಟ್ಯಾಬ್ಲೋ ಫಾರ್ಮೇಟ್ ಒಂದು ಎಕ್ಸಾಂಪಲ್ ತಗೋಣ. ಸೊ ನಿಮಗೆ ಯಾವ ರೀತಿ ಈ ಕೌಂಟ ಮತ್ತು ಕೌಂಟ್ ಬ್ಲ್ಯಾಂಕ್ ಅನ್ನೋ ಫಾರ್ಮುಲಾನ ಯೂಸ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಎಕ್ಸಾಂಪಲ್, ಒಂದು ಕಾಲಮ್ ರ್ಯಾಂಡಮ್ ನಂಬರ್ಸ್ ತಗೊಳ್ಳೋಣ. 1 2 5 6 7 8 9 5 1 0 ಮತ್ತೆ 9 8. ಓಕೆ, ಸೊ ನಾರ್ಮಲ್ ಆಗಿ ಆ ಕೌಂಟ್ ಅನ್ನೋ ವರ್ಡಲ್ಲೇ ಗೊತ್ತಾಗುತ್ತೆ ನಮಗೆ. ಸೊ ನಾವು ಏನು ಒಂದು ರೇಂಜ್ ಕೊಡ್ತೀವೋ ಅಂದರೆ ಕೌಂಟ್ ಓಪನ್ ಬ್ರ್ಯಾಕೆಟ್ ಮತ್ತು ಈ ರೇಂಜನ್ನು ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಏನು ರೇಂಜ್ ಕೊಡ್ತೀವೋ ಆ ರೇಂಜಲ್ಲಿ ಎಷ್ಟು ಅಂದರೆ ಐಟಮ್ಸ್ ಇದೆ ಅನ್ನೋದು ನಂಬರ್ ಕೊಡುತ್ತೆ. ಅಂದರೆ ಇಲ್ಲಿ ನೋಡಿದ್ರೆ ನೀವು ಈ ಒಂದು ಏನು ಬಾಕ್ಸ್ ಹಾಕಿದ್ದೀನೋ ಇದರೊಳಗಡೆ 6 ಐಟಮ್ಸ್ ಇದೆ ಅಂತ. ಅದೇ ರೀತಿ ಈ ಕೌಂಟ್ ಅನ್ನೋ ಫಾರ್ಮುಲಾ ನಮಗೆ 6 ಅಂತ ರಿಸಲ್ಟ್ ಕೊಟ್ಟಿದೆ. ಓಕೆ, ಸೊ ಇದೇ ರೀತಿ ಕೌಂಟ ಅನ್ನೋ ಫಾರ್ಮುಲಾನ ಯಾವಾಗ ಯೂಸ್ ಮಾಡ್ತೀವಿ ಅನ್ನೋದನ್ನು ನೋಡೋಣ. ಈ ಕೌಂಟ್ ಆಫ್ ಫಾರ್ಮುಲಾ ಸಿಂಟ್ಯಾಕ್ಸ್ ಕೂಡ ಸೇಮ್. ಕೌಂಟ್ಗೂ ಮತ್ತು ಕೌಂಟಾಗೂ ಕೌಂಟ್ ಓಪನ್ ಬ್ರಾಕೆಟ್ ವ್ಯಾಲ್ಯೂ 1, ವ್ಯಾಲ್ಯೂ 2 ಅಂತಿದೆ. ಇಲ್ಲೂ ಕೂಡ ಕೌಂಟ ವ್ಯಾಲ್ಯೂ 1, ವ್ಯಾಲ್ಯೂ 2 ಇದೆ. ಸೊ ಇದರ ಈ ಕೌಂಟ್ ಮತ್ತು ಕೌಂಟಾಗೆ ಡಿಫ್ರೆನ್ಸ್ ಏನು ಅಪ್ಪ ಅಂತಂತಂದರೆ, ಇಲ್ಲಿ ಕೌಂಟ್ ಆಫ್ ಫಾರ್ಮುಲಾ ಹಾಕೋಣ. ಕೌಂಟ್ ಆಫ್ ಫಾರ್ಮುಲಾ ಮತ್ತು ಇಲ್ಲಿ ನಾನೊಂದು ರೇಂಜನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ರೇಂಜನ್ನು ಸೆಲೆಕ್ಟ್ ಮಾಡಿಕೊಂಡು ಎಂಟರ್ ಮಾಡ್ತಾ ಇದ್ದೀನಿ. ಏನು ರಿಸಲ್ಟ್ ಬರುತ್ತೆ? 6 ಅಂತ ಬರ್ತಾ ಇದೆ. ಫೈನ್. ಸೊ ಇದು ಕೌಂಟ್ ಫಾರ್ಮುಲಾ, ಇದು ಕೌಂಟ್ ಆಫ್ ಫಾರ್ಮುಲಾ ರಿಸಲ್ಟ್ ಅಲ್ವಾ? ಓಕೆ, ಸೊ ಇಲ್ಲಿ ನಾನು ಸೆಲೆಕ್ಟ್ ಮಾಡಿರೋ ರೇಂಜಲ್ಲಿ 6 ಐಟಮ್ಸ್ ಇದೆ ಅಂತ ಎರಡರಲ್ಲೂ ಬಂದಿದೆ. ಓಕೆ, ಒಂದು ಡಿಲೀಟ್ ಮಾಡಿ ನೋಡ್ತೀನಿ. ಓಕೆ, ಡಿಲೀಟ್ ಮಾಡಿದಾಗೂ ನೀವು ನೋಡ್ಬೋದು 2 5 5 ಅಂತಲೇ ರಿಸಲ್ಟ್ ಬಂದಿದೆ. ಅಂದರೆ ನಾನು ಇಲ್ಲಿ ಏನು ಒಂದು ರೇಂಜ್ ಕೊಟ್ಟಿದ್ದೀನೋ ಅದರಲ್ಲಿ ಐಟಮ್ಸ್ ಏನೋ ನ್ಯೂಮರಿಕ್ ಆಗಿದೆ ಮತ್ತು ಅದರಲ್ಲಿ ಒಂದು ಡಿಲೀಟ್ ಮಾಡಿದ್ರೆ ಬ್ಲ್ಯಾಂಕ್ ಇದೆ. ಬ್ಲ್ಯಾಂಕ್ ಇದ್ರೂ ಎಷ್ಟು ನ್ಯೂಮರ್ಸ್ ಅಂದರೆ ನಂಬರ್ಸ್ ಇದೆ ಆ ಒಂದು ರೇಂಜಲ್ಲಿ, ಎಷ್ಟು ನಂಬರ್ ಐಟಮ್ಸ್ ಇದೆ, ಬಟ್ ಅದು ನಂಬರ್ ಆಗಿ ಎಷ್ಟು ನಂಬರ್ ಇದೆ ಅನ್ನೋದನ್ನ ಹೇಳಿದೆ. 5 5 ಅಂತ ಹೇಳಿದೆ. ಓಕೆ, ಸೊ ನಂಬರ್ ಬದಲು ಇಲ್ಲಿ ಒಂದು ಟೆಕ್ಸ್ಟನ್ನು ಟೈಪ್ ಮಾಡ್ತಾ ಇದ್ದೀನಿ. ಓಕೆ, ಇವಾಗ ನೋಡೋಣ. ಓಕೆ, ಇವಾಗ ನೀವು ನೋಡ್ಬೋದು ಕೌಂಟ್ ಅನ್ನೋ ಫಾರ್ಮುಲಾ 5 ಅಂತ ರಿಸಲ್ಟ್ ಕೊಟ್ಟಿದೆ, ಬಟ್ ಕೌಂಟ್ ಅನ್ನೋದು 6 ಅಂತ ಕೊಟ್ಟಿದೆ. ಈ ಅಂದರೆ ಕೌಂಟ್ ಫಾರ್ಮುಲಾ ಬಂದು ನಾನು ಸೆಲೆಕ್ಟ್ ಕೊಟ್ಟಿರೋ ಒಂದು ರೇಂಜಲ್ಲಿ ನಂಬರ್ಸ್ನ ಮಾತ್ರ ಕೌಂಟ್ ಮಾಡ್ತಾ ಇದೆ. ಎಷ್ಟು ನಂಬರ್ಸ್ ಇದೆ ಅದನ್ನು ಮಾತ್ರ ಕೌಂಟ್ ಮಾಡಿ ಹೇಳ್ತಾ ಇದೆ. ಬಟ್ ಕೌಂಟ್ ಅನ್ನೋದು ನಾನು ಏನೊಂದು ರೇಂಜ್ ಕೊಟ್ಟಿದ್ದೀನೋ ಆ ರೇಂಜಲ್ಲಿ ಟೆಸ್ಟನ್ನ ಕೂಡ ತೊಗೊತಾ ಇದೆ. ಅಂದರೆ ನಂಬರ್ಸ್ನು ಕೌಂಟ್ ಮಾಡ್ತಾ ಇದೆ, ಟೆಸ್ಟನ್ನು ಕೌಂಟ್ ಮಾಡಿ ಹೇಳ್ತಾ ಇದೆ ಎಷ್ಟು ಐಟಮ್ಸ್ ಇದೆ ಅಂತ. ಓಕೆ, ಇವಾಗ ಮತ್ತೆ ಈ ಎಕ್ಸಾಂಪಲಲ್ಲಿ ಡಿಲೀಟ್ ಮಾಡಿ ನೋಡೋಣ. ಓಕೆ, ಇಲ್ಲಿ ನೀವು ನೋಡ್ಬೋದು ಕೌಂಟ್ ಫಾರ್ಮುಲಾ 4 ಅಂತ ಕೊಟ್ಟಿದೆ, ಕೌಂಟ್ ಅನ್ನೋದು 5 ಕೊಟ್ಟಿದೆ. ಅಂದರೆ ಕೌಂಟ್ ಫಾರ್ಮುಲಾ ಕೂಡ ರೇಂಜಲ್ಲಿ ಎಷ್ಟು ಐಟಮ್ಸ್ ಅಂದರೆ ಎಷ್ಟು ಸೆಲ್ ಫಿಲ್ ಆಗಿದೆ ಅನ್ನೋದನ್ನ ಕೌಂಟ್ ಮಾಡ್ತಾ ಇದೆ, ಬಟ್ ನಂಬರ್ಸ್ನ ಮಾತ್ರ ಕೌಂಟ್ ಮಾಡುತ್ತೆ. ಸ್ಪೇಸು ಮತ್ತು ಬ್ಲ್ಯಾಂಕ್ನ ಬಿಟ್ಬಿಡುತ್ತೆ ಕೌಂಟ್ ಫಾರ್ಮುಲಾ. ಸೊ ಇಲ್ಲಿ ನಾವು ನೋಟ್ ಮಾಡ್ಕೊಬೋದು, ಕೌಂಟ್ ಫಾರ್ಮುಲಾ
ignores blank cells and test cells, but counter formula ಬಂದು it ignores only blank cells. ಅಂದರೆ ಅದಕ್ಕೆ ನಾವು ಕೊಟ್ಟಿರೋ ರೇಂಜಲ್ಲಿ ಟೆಸ್ಟ್ ಇದ್ರೆ ಕೂಡ ಅದನ್ನು ಕೂಡ ಕೌಂಟ್ ಮಾಡುತ್ತೆ. ಸೊ ಇದು ಮೇನ್ ಡಿಫ್ರೆನ್ಸ್ ಫ್ರೆಂಡ್ಸ್, ಕೌಂಟ್ ಮತ್ತು ಕೌಂಟ್ ಆಫ್ ಅನ್ನೋ ಫಾರ್ಮುಲಾಗೆ. ಓಕೆ, ಈ ಡಿಫ್ರೆನ್ಸ್ನ ನಿಮ್ಮ ಡಿಸ್ಪ್ಲೇಗೋಸ್ಕರ ಇಲ್ಲಿ ಎಂಟರ್ ಮಾಡ್ತಿದ್ದೀನಿ. ಕೌಂಟ್ ಫಾರ್ಮುಲಾ ಇಗ್ನೋರ್ಸ್ ಓನ್ಲಿ ಬ್ಲ್ಯಾಂಕ್ ಸೆಲ್ಸ್. ಓಕೆ, ಸೊ ಕೌಂಟ್ ಆಯಿತು ಮತ್ತು ಕೌಂಟ್ ಬ್ಲ್ಯಾಂಕ್ ನಿಮಗೆ ಆ ಒಂದು ನೇಮಲ್ಲೇ ಗೊತ್ತಾಗ್ತದೆ. ಅಂದರೆ ನಾವು ಸೆಲೆಕ್ಟ್ ಮಾಡೋ ರೇಂಜಲ್ಲಿ ಯಾವ ಸೆಲ್ ಮಾತ್ರ ಬ್ಲ್ಯಾಂಕ್ ಆಗಿದೆ ಅನ್ನೋದನ್ನ ಕೌಂಟ್ ಮಾಡುತ್ತೆ. ಸೊ ಇಲ್ಲಿ ಕೌಂಟ್ ಬ್ಲ್ಯಾಂಕ್ ಫಾರ್ಮುಲಾ ಕೊಟ್ಟು ನೋಡೋಣ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಕೌಂಟ್ ಬ್ಲ್ಯಾಂಕ್ ಇದೇ ರೇಂಜ್ ತೊಗೊಳೋಣ. ಓಕೆ, ಕ್ಲೋಸ್ ಬ್ರಾಕೆಟ್ ಎಂಟರ್ 1 ಅಂತ ಕೊಟ್ಟಿದೆ. ಫೈನ್. ಕೌಂಟ್ ಬ್ಲ್ಯಾಂಕ್ ಅಲ್ವಾ? ಅದೇ ನಾನಿಲ್ಲಿ ಮತ್ತೆ ಇನ್ನೊಂದು ರೇಂಜಲ್ಲಿ ಇನ್ನೊಂದು ಸೆಲ್ ವ್ಯಾಲ್ಯೂನ ಡಿಲೀಟ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ನೋಡ್ಬೋದು ಕೌಂಟು 3 ಅಂತ ಆನ್ಸರ್ ಕೊಟ್ಟಿದೆ. ಅಂದರೆ ನಾನು ಸೆಲೆಕ್ಟ್ ಮಾಡಿರೋ ರೇಂಜಲ್ಲಿ 3 ನಂಬರ್ಸ್ ಇದೆ ಅಂತ ಹೇಳ್ತಾ ಇದೆ. ಓಕೆ, ಸೊ ಅದೇ ಕೌಂಟ್ ಆಫ್ ಫಾರ್ಮುಲಾ 4 ಅಂತ ಕೊಟ್ಟಿದೆ. ಅಂದರೆ ನಾನು ಸೆಲೆಕ್ಟ್ ಮಾಡಿರೋ ರೇಂಜಲ್ಲಿ 4 ಸೆಲ್ಸ್ ಮಾತ್ರ ಫಿಲ್ ಆಗಿದೆ ಅಂತ ಕೌಂಟ್ ಆಫ್ ಫಾರ್ಮುಲಾ ಹೇಳ್ತಾ ಇದೆ. ಅದೇ ಕೌಂಟ್ ಬ್ಲ್ಯಾಂಕ್ ನೋಡಿದ್ರೆ ನಾನು ಸೆಲೆಕ್ಟ್ ಮಾಡಿರೋ ರೇಂಜಲ್ಲಿ 2 ಸೆಲ್ಸ್ ಮಾತ್ರ ಬ್ಲ್ಯಾಂಕ್ ಇದೆ ಅಂತ ಹೇಳ್ತಾ ಇದೆ. 2 ಸೆಲ್ಸ್ ಮಾತ್ರ ಬ್ಲ್ಯಾಂಕ್ ಇದೆ ಅಂತ. ಸೊ ನಿಮಗೆ ಇವಾಗ ಈ 3 ಫಾರ್ಮುಲಾನ ಯಾವ ರೀತಿ ಯೂಸ್ ಮಾಡೋದು ಅಂತ ಗೊತ್ತಾಗಿರುತ್ತೆ. ಓಕೆ ಫೈನ್. ನೆಕ್ಸ್ಟ್ ಬಂದು ಕೌಂಟ್ ಇಫ್ ಯಾವ ರೀತಿ ಯೂಸ್ ಮಾಡೋದು ಮತ್ತು ಕೌಂಟ್ ಇಫ್ಸ್ ಅನ್ನೋದನ್ನು ಯಾವ ರೀತಿ ಯೂಸ್ ಮಾಡೋದು, ಈ ಎರಡಕ್ಕೂ ಡಿಫ್ರೆನ್ಸ್ ಏನು ಅನ್ನೋದ್ರ ಬಗ್ಗೆನೂ ತಿಳ್ಕೊಳ್ಳೋಣ. ಓಕೆ, ಕೌಂಟ್ ಇಫ್ ಆ್ಯಂಡ್ ಕೌಂಟ್ ಇಫ್ಸ್ ಅಲ್ವಾ? ಓಕೆ, ಕೌಂಟ್ ಇಫ್ ಫಾರ್ಮುಲಾ ಸಿಂಟ್ಯಾಕ್ಸ್ ನೋಡೋಣ ಏನೇನು ಆರ್ಗ್ಯುಮೆಂಟ್ಸ್ ಇದೆ ಅಂತ. ಕೌಂಟ್ ಇಫ್ ಅಲ್ಲಿ ರೇಂಜ್ ಮತ್ತು ಕ್ರೈಟೀರಿಯಾ. ರೇಂಜ್ ಅನ್ನೋ ಒಂದು ಆರ್ಗ್ಯುಮೆಂಟ್ ಇದೆ, ಕ್ರೈಟೀರಿಯಾ ಅನ್ನೋ ಒಂದು ಆರ್ಗ್ಯುಮೆಂಟ್ ಇದೆ. ಸೊ ನಾವು ಒಂದು ಟೇಬಲ್ ತೊಗೊಳೋಣ, ಒಂದು ಡೇಟಾ ಇರುವಂಥ ಒಂದು ಟೇಬಲ್. ಸೊ ತೊಗೊಂಡು ನೋಡೋಣ ಯಾವ ರೀತಿ ಕೌಂಟ್ ಇಫ್ ಮತ್ತು ಕೌಂಟ್ ಇಫ್ಸ್ ಅನ್ನೋ ಫಾರ್ಮುಲಾ ಯೂಸ್ ಆಗುತ್ತೆ ಅಂತ. ಫೈನ್. ಸೊ ನಾನೊಂದು ಚಿಕ್ಕ ಒಂದು ಟೇಬಲ್ ತೊಗೊತಾ ಇದ್ದೀನಿ ಎಕ್ಸಾಂಪಲ್ಗೋಸ್ಕರ. ಸೊ ಇದು ಟೇಬಲ್ 10 ಲೈನ್ ಐಟಮ್ಸ್ ಇದೆ. ಸೊ ಇಲ್ಲಿ ಕಸ್ಟಮರ್ ನೇಮ್ ಅಂದರೆ ಸೊ ಇದು ನಾನು ಸೇಲ್ ಮಾಡಿರೋ ಒಂದು ಡೇಟಾ ಅಂತ. ಬ್ಯಾಂಗ್ಳೂರ್ ಫಾರ್ಮ್ ಅನ್ನೋ ಒಂದು ಕಸ್ಟಮರ್, ಹೈದರಾಬಾದ್ ಆ್ಯಂಡ್ ಕೋ, ನೆಲ್ಲೂರು ಪ್ರೈವೇಟ್ ಲಿಮಿಟೆಡ್, ಚಿತ್ತೂರು ಲಿಮಿಟೆಡ್, ವಿಜಯವಾಡ ಟ್ರಸ್ಟ್ ಅಂತ ಇದೆ. ಸೊ ಇಲ್ಲಿ ನೀವು ಮತ್ತೆ ಥರ್ಡ್ ಕಾಲಮ್ ಬಂದು GST ರಿಜಿಸ್ಟ್ರೇಷನ್ ಸ್ಟೇಟಸ್, ಅಂದರೆ ಈ ಬ್ಯಾಂಗ್ಳೂರ್ ಫಾರ್ಮ್ GST ಕೆಳಗಡೆ ರಿಜಿಸ್ಟರ್ ಆಗಿದ್ದಾನ ಇಲ್ವಾ ಅಂತ. ಮತ್ತು ಇಲ್ಲಿ ನಮಗೆ ನಾನು ಸೇಲ್ ಮಾಡಿದ್ದೀನಿ ಆ ಒಂದು ಪ್ರಾಡಕ್ಟ್ ವ್ಯಾಲ್ಯೂ ಬಂದು 12,500. ಅದಕ್ಕೆ 5% ಟ್ಯಾಕ್ಸು. ಸೊ 5% ಬಂದು ಸೊ GSTಲಿ CGST SGST ಅಂತ 2 ಟ್ಯಾಕ್ಸ್ ಅಮೌಂಟ್ ಇರುತ್ತೆ. ಸೊ ಇದೆರಡು ಟ್ಯಾಕ್ಸ್ ಕಾಲಮು. ಸೊ 5% ಅಂತಂದರೆ 3.1 to 3.12. ಇದೆರಡು ಟೋಟಲ್ ಮಾಡಿದಾಗ ನಮಗೆ 12,500 ಮೇಲೆ 5% ಇರುತ್ತೆ. ಮತ್ತು ಈ 3 ಕಾಲಮ್ ಟೋಟಲ್ ಬಂದು ಈ ಟೋಟಲ್ ವ್ಯಾಲ್ಯೂ ಅಂತ. ಫೈನ್. ಸೊ ಇಲ್ಲಿ ಬಂದು ಇವಾಗ ನಾನು ಕೌಂಟ್ ಇಫ್ ಫಾರ್ಮುಲಾನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಕೌಂಟ್ ಇಫ್ ಫಾರ್ಮುಲಾ ಬಂದು ನಾವೊಂದು ರೇಂಜ್ ಕೊಡ್ತೀವಿ ಮತ್ತು ಕಂಡೀಷನ್ ಕೊಡ್ತೀವಿ. ಕಂಡೀಷನ್ನ ಮ್ಯಾಚ್ ಮಾಡಿಕೊಂಡು ನಾನು ಕೊಟ್ಟಿರೋ ರೇಂಜಲ್ಲಿ ನನ್ನ ಕಂಡೀಷನ್ನ ಮ್ಯಾಚ್ ಆಗೋ ಥರ ಇರೋ ವ್ಯಾಲ್ಯೂಸ್ನ ಕೌಂಟ್ ಮಾಡು ಅಂತ ನಾನು ಅದಕ್ಕೆ ಇನ್ಸ್ಟ್ರಕ್ಟ್ ಮಾಡ್ತೀನಿ. ಸೊ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ. COUNT ಕೌಂಟ್ ಇಫ್ ಅಲ್ವಾ? ಓಪನ್ ಬ್ರ್ಯಾಕೆಟ್, ರೇಂಜ್ ಬಂದು
ನಾನು ಈ ರೇಂಜ್ ಕೊಡ್ತಾ ಇದ್ದೀನಿ. ಅಂದರೆ ಈ ಕಾಲಮ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಇವಾಗ ನನ್ನ ಒಂದು ಇದು ಏನಪ್ಪ ಅಂತಂತಂದರೆ, ರಿಜಿಸ್ಟರ್ಡ್ ಪರ್ಸನ್ಸ್ಗೆ ಎಷ್ಟು ಜನಕ್ಕೆ ನಾನು ಎಷ್ಟು ಟ್ರಾನ್ಸಾಕ್ಷನ್ ರಿಜಿಸ್ಟರ್ಡ್ ಪರ್ಸನ್ಗೆ ಸೇಲ್ ಆಗಿದೆ ಅನ್ನೋದನ್ನ ಕಂಡುಹಿಡಿಯಬೇಕು. ಸೊ ಅದಕ್ಕೋಸ್ಕರ ಈ GST ರಿಜಿಸ್ಟರ್ಡ್ ಸ್ಟೇಟಸ್ ಈ ಕಾಲಮ್ನ ತೊಗೊಳ್ತಾ ಇದ್ದೀನಿ. ಅದು ರೇಂಜ್ ಬಂದು ಈ ಕಾಲಮ್ನ ಸ್ಪೆಸಿಫೈ ಮಾಡಿ, ಕಂಡೀಷನ್ ಬಂದು ನಾನಿಲ್ಲಿ ಮ್ಯಾನ್ಯುವಲ್ ಆಗಿ ಕೂಡ ಫೀಡ್ ಮಾಡ್ಬೋದು. ಸೊ ನನಗೆ ರಿಜಿಸ್ಟರ್ಡ್ ಲೈನ್ ಐಟಮ್ ಎಷ್ಟಿದೆ ಅಂತ ಗೊತ್ತಾಗಬೇಕಲ್ವಾ. ಸೊ ರಿಜಿಸ್ಟರ್ಡ್ ಅಂತ ಹಾಕಿ ಎಂಟರ್ ಮಾಡ್ತಾ ಇದ್ದೀನಿ. ಓಕೆ, ನಿಮಗೆ ನೋಡ್ಬೋದು ಇಲ್ಲಿ 6 ಅಂತ ಆನ್ಸರ್ ಬಂದಿದೆ. ಸೊ 6 ಇದೆಯಾ? 1 2 3 4 5 6. ಸೊ 6 ರಿಜಿಸ್ಟರ್ಡ್ ಟ್ರಾನ್ಸಾಕ್ಷನ್ ಬಂದು 6 ಇದೆ. ಓಕೆ, ಫೈನ್. ಸೊ ಕೌಂಟ್ ಇಫಲ್ಲಿ ಫಸ್ಟ್ ಒಂದು ಆರ್ಗ್ಯುಮೆಂಟ್ ಬಂದು ರೇಂಜು, ಎರಡನೇದು ಬಂದು ಕ್ರೈಟೀರಿಯಾ. ಸೊ ಇದು ಬಂದು ಲೈಕ್ ಹೇಳ್ದಂಗೆ ನಾನು ಕೊಟ್ಟಿರೋ ಒಂದು ಕಂಡೀಷನ್ ಮೇಲೆ ಮತ್ತು ನಾನು ಡಿಫೈನ್ ಮಾಡಿರೋ ಒಂದು ರೇಂಜಲ್ಲಿ ಆ ಕಂಡೀಷನ್ಗೆ ಮ್ಯಾಚ್ ಆಗುವಂಥ ಲೈನ್ ಐಟಮ್ಸ್ ಇಲ್ಲ ಐಟಮ್ ಎಷ್ಟಿದೆ ಅನ್ನೋದನ್ನು ಹೇಳುತ್ತೆ. ಸರಿ, ಇದೇ ಇವಾಗ ನಾನು ಒಂದು ಟೆಸ್ಟ್ ಇರುವ ಕಾಲಮ್ಗೆ ಕೌಂಟ್ ಇಫ್ ಫಾರ್ಮುಲಾನ ಹಾಕಿದ್ದೀನಿ. ಅದೇ ಇಲ್ಲಿ ಟ್ಯಾಕ್ಸಬಲ್ ವ್ಯಾಲ್ಯೂ ಅಂದರೆ ಇವಾಗ ನನ್ನ ಎರಡನೇ ಒಂದು ರಿಕ್ವೈರ್ಮೆಂಟ್ ಏನಂತಂದರೆ, ಫಾರ್ ಎಕ್ಸಾಂಪಲ್ ಒಂದು 70,000 ಮೇಲೆ ಆಗಿರುವ ಟ್ರಾನ್ಸಾಕ್ಷನ್ ಎಷ್ಟು, ಸೇಲ್ಸ್ ಎಷ್ಟು, 70,000 ಮೇಲೆ ಇದಕ್ಕೆ ಆಗಿರುವ ಟ್ರಾನ್ಸಾಕ್ಷನ್ ಕೌಂಟ್ ಎಷ್ಟು ಅನ್ನೋದು ಬೇಕು. ಅದಕ್ಕೆ ಯಾವ ರೀತಿ ಯೂಸ್ ಮಾಡ್ಬೋದು? ಕೌಂಟ್ ಇಫ್ ಓಪನ್ ಬ್ರ್ಯಾಕೆಟ್ ಕೊಟ್ಬಿಟ್ಟು ನನಗೆ ಟ್ಯಾಕ್ಸಬಲ್ ವ್ಯಾಲ್ಯೂ ಗೊತ್ತಾಗಬೇಕಲ್ವ, ಈ ಕಾಲಮ್ನ ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಮಾಡಿಕೊಂಡು ಸೊ ನನಗೆ ಕಂಡೀಷನ್ ಏನು ಅಂತಂದರೆ 75,000 ಮೇಲ್ಗಡೆ ಆಗಿರುವ ಟ್ರಾನ್ಸಾಕ್ಷನ್ ಕೌಂಟ್ ಎಷ್ಟು. ಅದಕ್ಕೆ ಇಲ್ಲಿ ಮ್ಯಾನ್ಯುವಲಿ ನಾನು ಡಬಲ್ ಇನ್ವರ್ಟೆಡ್ ಕಾಮ್ ಹಾಕ್ಬಿಟ್ಟು ಗ್ರೇಟರ್ ದ್ಯಾನ್ 75,000 ಅಂತ ಹಾಕಿ ಕ್ಲೋಸ್ ಬ್ರ್ಯಾಕೆಟ್ ಎಂಟರ್ ಅಂತ ಕೊಡ್ತೀನಿ. ನೋಡೋಣ ಎಷ್ಟಿದೆ ಅಂತ. 4 ಅಂತ ಹೇಳ್ತಾ ಇದೆ. ಸೊ ಇದು ಬಂದು ರಿಜಿಸ್ಟರ್ಡ್ ಟ್ರಾನ್ಸಾಕ್ಷನ್ಸ್ ಕೌಂಟ್ಗೋಸ್ಕರ, ರಿಜಿಸ್ಟರ್ಡ್ ಟ್ರಾನ್ಸಾಕ್ಷನ್ ಕೌಂಟ್. ಓಕೆ, ಸೊ ಇದು ಬಂದು ಟ್ರಾನ್ಸಾಕ್ಷನ್ ವಿತ್ ಟ್ಯಾಕ್ಸಬಲ್ ವ್ಯಾಲ್ಯೂ ಮೋರ್ ದ್ಯಾನ್ 75,000. ಓಕೆ, 4 ಅಂತ ಕೊಟ್ಟಿದೆ. ಸೊ ನೋಡೋಣ 75,000 ಮೇಲೆ 1, ಗ್ರೇಟರ್ ದ್ಯಾನ್ 75 ಕೊಟ್ಟಿರೋದು 2, 3, 4. ಫೈನ್. ಸೊ 4 ಅಂತ ಕೊಟ್ಟಿದೆ. ಅಂದರೆ ನೀವು ಇಲ್ಲಿ ಈ ಫಾರ್ಮುಲಾ ಏನಂತ ಟೈಪ್ ಮಾಡಿದ್ದೀನಿ ಅಂತಂತಂದರೆ COUNT ಕೌಂಟ್ ಇಫ್ ಓಪನ್ ಬ್ರ್ಯಾಕೆಟ್ ರೇಂಜ್ ಕೊಟ್ಟಿದ್ದೀನಿ. ರೇಂಜ್ ಬಂದು H6ಇಂದ U6 ಇಂದ U15 ಅಂತ. ಓಕೆ, U6 to U15 ಅದಾದಮೇಲೆ ಇಲ್ಲಿ ಇನ್ವರ್ಟೆಡ್ ಕಾಮದಲ್ಲಿ ಗ್ರೇಟರ್ ದ್ಯಾನ್ 75,000 ಅಂತ ಕೊಟ್ಟು ಕ್ಲೋಸ್ ಮಾಡಿ ಎಂಟರ್ ಅಂತ ಮಾಡಿದಾಗ ನಿಮಗೆ ಆ ರೀತಿ ಒಂದು 4 ಅಂತ ರಿಸಲ್ಟ್ ಬಂದಿದೆ. ಸೊ ಇಲ್ಲಿ ನೀವು ಫಾರ್ಮುಲಾ ನೋಡ್ಬೋದು. ಕೌಂಟ್ ಇಫ್ U6 to U7 ಇದು ರೇಂಜು ಗ್ರೇಟರ್ ದ್ಯಾನ್ 75,000. ಅಂದರೆ ಕೆಲವು ಅವರಿಗೆ ಗೊತ್ತಿಲ್ಲದೆ ಇರ್ಬೋದು. ಅಂದರೆ ನಾವಿಲ್ಲಿ ಮ್ಯಾನ್ಯುವಲಿ ಈ ಒಂದು ಕಂಡೀಷನ್ ಗ್ರೇಟರ್ ದ್ಯಾನ್ 75,000 ಅನ್ನೋದನ್ನು ಹಾಕ್ಬೋದು. ಸೊ ಇದು ನಿಮಗೆ ಲೈಕ್ ಕೆಲವು ಜನ ಕೌಂಟ್ ಇಫ್ ಫಾರ್ಮುಲಾನ ಯೂಸ್ ಮಾಡಿರ್ತಾರೆ. ಬಟ್ ಈ ರೀತಿ ನ್ಯೂಮರಿಕ್ ಗ್ರೇಟರ್ ದ್ಯಾನ್ 75,000 ಇಲ್ಲ ಲೆಸ್ಸರ್ ದ್ಯಾನ್ 75,000 ಇಲ್ಲ ನಾಟ್ ಈಕ್ವಲ್ ಟು 75,000 ಅಂದರೆ ನೀವು ಗ್ರೇಟರ್ ದ್ಯಾನ್ ಸಿಂಬಲ್ ಯೂಸ್ ಮಾಡ್ಕೋಬೋದು, ಲೆಸ್ಸರ್ ದ್ಯಾನ್ ಸಿಂಬಲ್ ಯೂಸ್ ಮಾಡ್ಬೋದು, ನಾಟ್ ಈಕ್ವಲ್ ಸಿಂಬಲ್ ಕೂಡ ಯೂಸ್ ಮಾಡ್ಬೋದು. ಈ ಒಂದು ಸಿಂಬಲ್ಸ್ನ ಯೂಸ್ ಮಾಡಿ ನಾವು ಮತ್ತೆ ನಮ್ಮ ಕಂಡೀಷನ್ನ ನಮ್ಮ ಒಂದು ರಿಕ್ವೈರ್ಮೆಂಟ್ಗೆ ತಕ್ಕಂತೆ ನಾವಿಲ್ಲಿ ಮೆನ್ಷನ್ ಮಾಡ್ಕೋಬೋದು ಕೌಂಟ್ ಇಫ್ ಅಲ್ಲಿ. ಫೈನ್. ಸೊ ಇಲ್ಲೇನಪ್ಪ ಅಂತಂತಂದರೆ ಫಸ್ಟ್ನೇ ಈ ಒಂದು ರಿಸಲ್ಟ್ ಏನಿದೆಯೋ 6 ಅನ್ನೋ ನಂಬರು, ಇದು ಬಂದು ರಿಜಿಸ್ಟರ್ಡ್ ಟ್ರಾನ್ಸಾಕ್ಷನ್ ಎಷ್ಟಿದೆ ಅಂತ ಹೇಳಿದೆ. ಅದು ಕೌಂಟ್ ಹೇಳಿದೆ. ರಿಜಿಸ್ಟರ್ಡ್ ಟ್ರಾನ್ಸಾಕ್ಷನ್ ನನ್ನ ಒಂದು ಟೇಬಲ್ ಈ ಡೇಟಾ ಬೇಸಲ್ಲಿ ರಿಜಿಸ್ಟರ್ಡ್ ಟ್ರಾನ್ಸಾಕ್ಷನ್ ಕೌಂಟ್ ಎಷ್ಟು 6. ಅದೇ ರೀತಿ ಟ್ರಾನ್ಸಾಕ್ಷನ್ ವಿತ್ ಎ ಟ್ಯಾಕ್ಸಬಲ್ ವ್ಯಾಲ್ಯೂ ಗ್ರೇಟರ್ ದೆನ್ 75,000 ಎಷ್ಟಿದೆ 4 ಇದೆ ಅಂತ ಹೇಳಿದೆ. ಓಕೆ, ಇಲ್ಲಿ ನಾನು 2 ಸಪ್ರೇಟ್ ಫಾರ್ಮುಲಾ ಹಾಕಿದ್ದೀನಿ. ಅಂದರೆ ಕೌಂಟ್ ಇಫಲ್ಲಿ ಬಂದು ನಾನು ಸೆಲೆಕ್ಟ್ ಮಾಡಿರುವ ಒಂದು ರೇಂಜಿನ ನನ್ನ ಹತ್ರ ಇರುವ ಒಂದು ಡೇಟಾ ಬೇಸಲ್ಲಿ ನನಗೇನಾದರೂ ಒಂದು ಕಂಡೀಷನ್ ಮೇಲೆ ಟ್ರಾನ್ಸಾಕ್ಷನ್ನ ಎಷ್ಟಾಗಿದೆ, ಇಲ್ಲಾಂದರೆ ಎಷ್ಟು ಲೈನ್ ಐಟಮ್ ಇದೆ, ಎಷ್ಟು ಐಟಮ್ ಇದೆ ಅಂತ ಕೌಂಟ್ ಮಾಡಬೇಕಂತಂದರೆ ಒಂದೇ ಒಂದು ಕಂಡೀಷನ್ನ ಸ್ಪೆಸಿಫೈ ಮಾಡಬಹುದು. ಅದೇ ರೀತಿ
ನನಗೆ 2-3 ಕಂಡೀಷನ್ ಇತ್ತು. ಅಂದರೆ ಇದೇ ಎಕ್ಸಾಂಪಲ್ ತೊಗೊಳೋಣ. ಇಲ್ಲಿ ಏನು ರಿಜಿಸ್ಟರ್ಡ್ ಟ್ರಾನ್ಸಾಕ್ಷನ್ ಕೌಂಟು, ಅಗೈನ್ ಆ ರಿಜಿಸ್ಟರ್ಡ್ ಟ್ರಾನ್ಸಾಕ್ಷನ್ನಲ್ಲಿ ಗ್ರೇಟರ್ ದೆನ್ 50,000 ಮೇಲೆ ಆಗಿರುವಂಥ ಒಂದು ಟ್ರಾನ್ಸಾಕ್ಷನ್ ಎಷ್ಟು, 2 ಕಂಡೀಷನ್. ಮೊದಲನೇದಾಗಿ ರಿಜಿಸ್ಟರ್ಡ್ ಟ್ರಾನ್ಸಾಕ್ಷನ್ ಆಗಿರಬೇಕು, ಎರಡನೇದಾಗಿ ಟ್ಯಾಕ್ಸಬಲ್ ವ್ಯಾಲ್ಯೂ ಬಂದು 50,000ಗಿಂತ ಮೇಲೆ ಇರುವ ಒಂದು ಟ್ರಾನ್ಸಾಕ್ಷನ್ಸು ಎಷ್ಟಿದೆ. ಸೊ ಇದೆರಡು ಕಂಡೀಷನ್ನ ಸ್ಯಾಟಿಸ್ಫೈ ಆಗಿ ನಮಗೆ ಏನು ರಿಸಲ್ಟ್ ಬರುತ್ತೆ ಅದು ಬಂದು ನಾವು ಕೌಂಟ್ ಇಫ್ ಅಲ್ಲಿ ಯೂಸ್ ಮಾಡೋದಕ್ಕಾಗೋದಿಲ್ಲ. ಅಂದರೆ ನಾನು ಇಲ್ಲಿ 2 ಕಾಲಮ್ ನಾರ್ಮಲಾಗಿ ಏನು ಮಾಡ್ತೀವಿ ಅಂತಂದರೆ ಫಿಲ್ಟರ್ ಯೂಸ್ ಮಾಡ್ಕೋತೀವಿ. ಟೇಬಲ್ನ ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಶಿಫ್ಟ್ ಎಲ್ಲಿ ನೋಡಿದಾಗ ನಿಮಗೆ ಫಿಲ್ಟರ್ ಆಟೋಮೆಟಿಕ್ ಬರುತ್ತೆ, ಶಾರ್ಟ್ಕಟ್ ಫಾರ್ ಫಿಲ್ಟರ್ ಅಂತ. ಸೊ ಇಲ್ಲಿ ಬಂದು ಸೆಲೆಕ್ಟ್ ನಾನು ಬಂದು GST ರಿಜಿಸ್ಟ್ರೇಷನ್ ಸ್ಟೇಟಸ್ ಬಂದು ರಿಜಿಸ್ಟರ್ಡ್ ಅಂತ ತೊಗೊತೀನಿ. ಓಕೆ, ಆಮೇಲೆ ಮತ್ತೆ ಟ್ಯಾಕ್ಸಬಲ್ ವ್ಯಾಲ್ಯೂ ಬಂದು ಗ್ರೇಟರ್ ದ್ಯಾನ್ 50,000 ಕೊಡ್ತೀನಿ. ನಾವು ಈ ರೀತಿ ಒಂದು ಫಿಲ್ಟರ್ನ ತೊಗೊಂಡು ಫಿಲ್ಟರಲ್ಲಿ ಹಾಕ್ತಾ ಹೋಗ್ತೀವಿ. ಸೊ ಇಲ್ಲಿ ನಿಮಗೆ ನೋಡ್ಬೋದು 4 ಲೈನ್ ಐಟಮ್ ಮಾತ್ರ ಅದು ಸೆಲೆಕ್ಟ್ ಆಗಿದೆ. ಸೊ ಬಟ್ ಇದನ್ನು ನಾವು ಫಾರ್ಮುಲಾದಲ್ಲಿ ಯೂಸ್ ಮಾಡೋದು ಹೇಗೆ, ಕೌಂಟ್ ಇಫಲ್ಲಿ ಆಗೋದಿಲ್ಲ. ಕೌಂಟ್ ಇಫಲ್ಲಿ ಏನು ಅಂತಂದರೆ ಒಂದು ಕಾಲಮ್ನ ಸೆಲೆಕ್ಟ್ ಮಾಡಿ ಆ ಕಾಲಮಲ್ಲಿ ಇರೋದನ್ನ ಮಾತ್ರ ನಮಗೆ ಕೌಂಟ್ ಮಾಡಿ ನಾವು ಹೇಳಿರೋ ಒಂದು ಕಂಡೀಷನ್ ಮೇಲೆ ನಮಗೆ ವ್ಯಾಲ್ಯೂಸ್ ಕೊಡುತ್ತೆ. ಬಟ್ 2 ಕಾಲಮ್, ಒಂದು ಕಾಲಮ್ನ ಸೆಲೆಕ್ಟ್ ಮಾಡಿ ಅದರಲ್ಲೂ ನನ್ನ ಕಂಡೀಷನ್ ಅಪ್ಲೈ ಮಾಡಿ ಐಟಮ್ನ ಸೆಲೆಕ್ಟ್ ಮಾಡಿ ಮತ್ತೆ ಆ ಸೆಲೆಕ್ಟ್ ಮಾಡಿರೋ ಐಟಮ್ ಮೇಲೆ ಮತ್ತಿನ್ನೊಂದು ಕಂಡೀಷನ್ ಹಾಕಿ ನನಗೆ ಎಷ್ಟು ಟ್ರಾನ್ಸಾಕ್ಷನ್ ಇದೆ, ಎಷ್ಟು ಲೈನ್ ಐಟಮ್ ಇದೆ ಅಂತ ಕೌಂಟ್ ಬೇಕು. ಸೊ ನಾನು ಆಗಲೇ ಹೇಳಿದಾಗೆ ರಿಜಿಸ್ಟರ್ಡ್ ಟ್ರಾನ್ಸಾಕ್ಷನು ಮತ್ತು ಅದರಲ್ಲಿ 50,000ಗಿಂತ ಮೇಲಾಗಿರುವ ಒಂದು ಟ್ಯಾಕ್ಸಬಲ್ ವ್ಯಾಲ್ಯೂ ಎಷ್ಟಿದೆ, ಇದನ್ನು ಫಾರ್ಮುಲಾ ಮುಖಾಂತರ ಯಾವ ರೀತಿ ನಾವು ರಿಸಲ್ಟ್ನ ತೊಗೊಳೋದು ಅನ್ನೋದನ್ನ ಹೇಳ್ತೀನಿ. ಸೊ ಈ ಒಂದು ಸಿಚುವೇಶನ್ಗೆ ಅಂದರೆ ನಿಮಗೆ ಡಬಲ್ ಕ್ರೈಟೀರಿಯಾ ಇದ್ದಾಗ, ಇಲ್ಲಾಂದರೆ ಡಬಲ್ ಕಾಲಮ್ಸ್ನ ಸೆಲೆಕ್ಟ್ ಮಾಡಬೇಕು, ಫಿಲ್ಟರ್ ಮಾಡಬೇಕು ಅಂತಂದಾಗ, ಫಿಲ್ಟರ್ ಮಾಡಿ ಅದರಲ್ಲಿರುವ ಟ್ರಾನ್ಸಾಕ್ಷನ್ ಅಕೌಂಟ್ ತೊಗೋಬೇಕು ಅಂದಾಗ ನಾವು ಕೌಂಟ್ ಇಫ್ಸ್ ಫಾರ್ಮುಲಾ ಯೂಸ್ ಮಾಡ್ತೀವಿ. ಇವಾಗ ನೋಡೋಣ ಕೌಂಟ್ ಇಫ್ಸ್. ಈ ಕೌಂಟ್ ಇಫ್ಸ್ ಫಾರ್ಮುಲಾ ಸಿಂಟ್ಯಾಕ್ಸ್ ಏನು ಅಂತ. ಸೊ ನೀವು ಸಿಂಟ್ಯಾಕ್ಸ್ ನೋಡಿದ್ರೆ ಕೌಂಟ್ ಇಫ್ಸ್ ಕ್ರೈಟೀರಿಯಾ ರೇಂಜ್ ಮತ್ತು ಕ್ರೈಟೀರಿಯಾ ಏನು ಅಂದರೆ, ಕ್ರೈಟೀರಿಯಾ ರೇಂಜ್ ಅಂತಂದರೆ ರಿಜಿಸ್ಟರ್ಡ್, ಇವಾಗ ನಾನು ಹೇಳಿರುವ ಒಂದು ರಿಕ್ವೈರ್ಮೆಂಟ್ ಏನಂತಂದರೆ ರಿಜಿಸ್ಟರ್ಡ್ ಸೇಲ್ಸ್, ಅದರಲ್ಲಿ ಮತ್ತು ರಿಜಿಸ್ಟರ್ಡ್ ಸೇಲ್ಸಲ್ಲಿ ಮತ್ತು 50,000ಗಿಂತ ಮೇಲಿರುವಂಥ ಟ್ಯಾಕ್ಸಬಲ್ ವ್ಯಾಲ್ಯೂ, ಈ ಟ್ರಾನ್ಸಾಕ್ಷನ್ ಕೌಂಟ್ಸ್ ಎಷ್ಟು ಅನ್ನೋದಕ್ಕೆ. ಸೊ ಫಸ್ಟ್ ರೇಂಜ್ ಬಂದು ಕ್ರೈಟೀರಿಯಾ ರೇಂಜ್ 1 ಅಂತಿದೆ, ಕ್ರೈಟೀರಿಯಾ 1 ಅಂತ ಇದೆ. ಸೊ ಇಲ್ಲಿ ನೋಡ್ಬೋದು ಕ್ರೈಟೀರಿಯಾ ರೇಂಜ್ 2 ಅಂತಿದೆ, ಕ್ರೈಟೀರಿಯಾ 2 ಅಂತಿದೆ. ಸೊ ಫಸ್ಟ್ ರೇಂಜ್ ಬಂದು ನಾನು ರಿಜಿಸ್ಟರ್ಡ್ ಈ ಒಂದು ಕಾಲಮ್ನ ಸೆಲೆಕ್ಟ್ ಮಾಡ್ಕೋತೀನಿ ಮತ್ತು ಕ್ರೈಟೀರಿಯಾ ಬಂದು ರಿಜಿಸ್ಟರ್ಡ್ ಅಂತ ಕೊಡ್ತೀನಿ. ಸೊ ಸೆಕೆಂಡೇದು ಬಂದು ಕ್ರೈಟೀರಿಯಾ ರೇಂಜ್ 2 ಅಂತಿದೆಯಲ್ಲ, ಇಲ್ಲಿ ಟ್ಯಾಕ್ಸಬಲ್ ವ್ಯಾಲ್ಯೂ ಅಂತ ಕೊಡ್ತೀನಿ. ಅಂದರೆ ಈ ಕಾಲಮಲ್ಲಿ ರಿಜಿಸ್ಟರ್ಡ್ನ ಸೆಲೆಕ್ಟ್ ಮಾಡಿ ಮತ್ತು ಆ ರಿಜಿಸ್ಟರ್ಡ್ ಲೈನ್ ಐಟಮ್ಸಲ್ಲಿ ಟ್ಯಾಕ್ಸಬಲ್ ವ್ಯಾಲ್ಯೂಗೆ ಹೋಗ್ಬಿಟ್ಟು ಅಲ್ಲಿ ಗ್ರೇಟರ್ ದೆನ್ 50,000 ಇರುವ ಒಂದು ಟ್ರಾನ್ಸಾಕ್ಷನ್ಸ್ ಎಷ್ಟಿದೆ ಅನ್ನೋದನ್ನು ಕೌಂಟ್ ಬೇಕು. ಅದಕ್ಕೆ ಸೆಕೆಂಡ್ ರೇಂಜ್ ಬಂದು ಟ್ಯಾಕ್ಸಬಲ್ ವ್ಯಾಲ್ಯೂ, ಕ್ರೈಟೀರಿಯಾ 2 ಕಂಡೀಷನ್ ಬಂದು ಗ್ರೇಟರ್ ದೆನ್ 50,000 ಅಂತ. ಸೊ ಇಲ್ಲಿ ಫಾರ್ಮುಲಾನ ಹಾಕ್ತೀನಿ, ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ. ಈ ಸಿಂಬಲ್ ಮಾಡಿದ್ದೀನಿ. ಓಕೆ, ಸೊ ಇಲ್ಲಿ ಕೌಂಟ್ ಇಫ್ಸ್. ಸೊ ಕ್ರೈಟೀರಿಯಾ ರೇಂಜ್ 1 ಬಂದು ಇದು. ಸೊ ಫಸ್ಟ್ ಏನು ಸೆಲೆಕ್ಟ್ ಮಾಡ್ಕೋಬೇಕು, ನಾನು ರಿಜಿಸ್ಟರ್ಡ್ ಲೈನ್ ಐಟಮ್ನ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಬಂದು ಎರಡನೇ ಕಂಡೀಷನ್ ಬಂದು ಟ್ಯಾಕ್ಸಬಲ್ ವ್ಯಾಲ್ಯೂ, ಎರಡನೇ ರೇಂಜು. ಈ ಟ್ಯಾಕ್ಸಬಲ್ ವ್ಯಾಲ್ಯೂಲಿ ನನಗೆ ಗ್ರೇಟರ್ ದ್ಯಾನ್ 50,000 ಟ್ರಾನ್ಸಾಕ್ಷನ್ ಬೇಕು. ನೋಡೋಣ ಏನು ಬರುತ್ತೆ ಅಂತ. ಫೈನ್, ಎಂಟರ್ ಮಾಡೋಣ. ಓಕೆ, 4 ಅಂತ ರಿಸಲ್ಟ್ ಬಂದಿದೆ. ಸೊ ಫಾರ್ಮುಲಾ ಏನು ನಾನು ಟೈಪ್ ಮಾಡಿರೋದು ಅಂತಂತಂದ್ರೆ, ಸೊ ಫಾರ್ಮುಲಾ ನೋಡ್ಬೋದು. ಕೌಂಟ್ ಇಫ್ S6 ಇಂದ S15 ಫಸ್ಟ್ ರೇಂಜು. ಇದರಲ್ಲಿ ರಿಜಿಸ್ಟರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಸೊ ಇಲ್ಲಿ ನೋಡೋಣ ಫಿಲ್ಟರಲ್ಲಿ
ಹೋಗ್ಬಿಟ್ಟು ರಿಜಿಸ್ಟರ್ಡ್ ಅಂತ ನಾನು ಕೊಡ್ತಾ ಇದ್ದೀನಿ. ರಿಜಿಸ್ಟರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಅದಾದಮೇಲೆ ಟ್ಯಾಕ್ಸಬಲ್ ವ್ಯಾಲ್ಯೂಗೆ ಬಂದಿದೆ. U6ಇಂದ U15. ಟ್ಯಾಕ್ಸಬಲ್ ವ್ಯಾಲ್ಯೂಗೆ ಬಂದು ಗ್ರೇಟರ್ ದ್ಯಾನ್ 50,000 ಫಿಲ್ಟರಲ್ಲಿ ಹೋಗಿ ಮತ್ತೆ ನಂಬರ್ ಫಿಲ್ಟರಲ್ಲಿ ಗ್ರೇಟರ್ ದ್ಯಾನ್ 50,000 ಅಂತ ಕೊಟ್ಟರೆ, ಸೊ ನೀವು ನೋಡ್ಬೋದು ಇಲ್ಲಿ 4 ಲೈನ್ ಐಟಮ್ ಇದೆ. ಅದೇ ರೀತಿ ನಮ್ಮ ರಿಸಲ್ಟ್ ಕೂಡ 4 ಅಂತ ಬಂದಿದೆ. ಸೊ ಫ್ರೆಂಡ್ಸ್, ನಿಮ್ಗೆ ಇವಾಗ ಕೌಂಟ್ ಬ್ಲ್ಯಾಂಕ್, ಕೌಂಟ್ ಇಫ್ಸ್ ಬಂದು ಮಲ್ಟಿಪಲ್ ಕಂಡೀಷನ್ಸ್ ಇದ್ದಾಗ, ಮಲ್ಟಿಪಲ್ ಕಾಲಮ್ ವಿತ್ ಮಲ್ಟಿಪಲ್ ಕಂಡೀಷನ್ಸ್ ಇದ್ದಾಗ ಅವಾಗ ಯೂಸ್ ಮಾಡ್ತೀವಿ. ಸೊ ಮೊದಲನೇ ಹೇಳಿದಾಗೆ ಕೌಂಟ್ ಬಂದು ನಾವು ಸೆಲೆಕ್ಟ್ ಮಾಡಿರೋ ರೇಂಜಲ್ಲಿ ಬರೀ ನ್ಯೂಮರಿಕ್ ಫಿಲ್ ಆಗಿರುವ ಒಂದು ಸೆಲ್ನ ಮಾತ್ರ ಕೌಂಟ್ ಮಾಡುತ್ತೆ, ಮತ್ತು ಬ್ಲ್ಯಾಂಕು ಮತ್ತು ಟೆಸ್ಟ್ ಕಾಲಮ್ನ ಇಗ್ನೋರ್ ಮಾಡುತ್ತೆ. ಅದೇ ರೀತಿ ಕೌಂಟ್ ಆಫ್ ಫಾರ್ಮುಲಾ ಬಂದು ನಾನು ಸೆಲೆಕ್ಟ್ ಮಾಡಿರುವ ರೇಂಜಲ್ಲಿ ಟೆಸ್ಟ್ ಆಗಿದ್ರೂ ಕೌಂಟ್ ಮಾಡುತ್ತೆ, ಮತ್ತು ನ್ಯೂಮರಿಕ್ ಇದ್ರೂ ಕೌಂಟ್ ಮಾಡುತ್ತೆ, ಬ್ಲ್ಯಾಂಕ್ನ ಮಾತ್ರ ಇಗ್ನೋರ್ ಮಾಡುತ್ತೆ. ಕೌಂಟ್ ಬ್ಲ್ಯಾಂಕ್ ಅನ್ನೋದು ನಾನು ಸೆಲೆಕ್ಟ್ ಮಾಡಿರೋ ರೇಂಜಲ್ಲಿ ಬ್ಲ್ಯಾಂಕ್ನ ಮಾತ್ರ ಕೌಂಟ್ ಮಾಡುತ್ತೆ. ಕೌಂಟ್ ಇಫ್ ಒಂದು ಕಾಲಮಲ್ಲಿ ಒಂದು ಕಂಡೀಷನ್ ಮೇಲೆ ನಾನು ಎಷ್ಟು ಲೈನ್ ಐಟಮ್ ಇದೆ ಅಂತ ಐಡೆಂಟಿಫೈ ಮಾಡಬೇಕಾದ್ರೆ ಕೌಂಟ್ ಇಫ್ನ ಯೂಸ್ ಮಾಡ್ತೀನಿ. ಕೌಂಟ್ ಇಫ್ಸ್ನ ಬಂದು ಮಲ್ಟಿಪಲ್ ಕಾಲಮ್ಸ್ ಇದ್ದು ಮತ್ತು ನಿಮಗೆ ಮಲ್ಟಿಪಲ್ ಕಂಡೀಷನ್ ಇದ್ದಾಗ ನಾನು ಕೌಂಟ್ ಇಫ್ ಯೂಸ್ ಮಾಡ್ತೀನಿ. ಫೈನ್. ಸೊ ಇವಾಗ ನಾವು ನೆಕ್ಸ್ಟ್ ಕ್ಯಾಟಗರಿ ಆಫ್ ಫಾರ್ಮುಲಾ ಹೋಗೋಣ. ಸಮ್ ಇಫ್ ಮತ್ತು ಸಮ್ ಇಫ್ಸ್ ಅಂತ. ಸೊ ಸಮ್ ಇಫ್ ಮತ್ತು ಸಮ್ ಇಫ್ಸ್ ಫಾರ್ ಮಲ್ಟಿಪಲ್ ಕಂಡೀಷನ್. ಫೈನ್. ಸೊ ಇದೇ ಟೇಬಲ್ನೇ ತೊಗೊಳ್ಳೋಣ. ಒಂದೇ ಎಕ್ಸಾಂಪಲ್ ಮಲ್ಟಿಪಲ್ ಫಾರ್ಮುಲಾ ಯೂಸ್ ಮಾಡಿದಾಗ ನಮಗೆ ಸ್ವಲ್ಪ ಈಸಿಯಾಗಿರುತ್ತೆ ಅರ್ಥ ಮಾಡ್ಕೊಳ್ಳೋದಕ್ಕೆ. ಸೊ ಈ ಕಡೆ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಮೊದಲನೇದಾಗಿ ಫಾರ್ಮುಲಾ ಬಂದು ಸಮ್ ನಿಮ್ಗೆ ಗೊತ್ತು, ಸಿಂಪಲ್ ಒಂದು ಕಾಲಮಲ್ಲಿ ಟೋಟಲ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಅದ್ರ ಸಿಂಟ್ಯಾಕ್ಸ್ ನೋಡಿದ್ರೆ ಸಮ್ ವ್ಯಾಲ್ಯೂ 1 ಮತ್ತು ವ್ಯಾಲ್ಯೂ 2 ಮತ್ತು ವ್ಯಾಲ್ಯೂ 3 ಈ ಥರ ಹೋಗ್ತಾ ಇರುತ್ತೆ. ಸೊ ಈ ಸಮ್ ಫಾರ್ಮುಲಾ ಬಂದು ನಾವು ಈ ಫಾರ್ ಎಕ್ಸಾಂಪಲ್ ಈ ಟ್ಯಾಕ್ಸಬಲ್ ವ್ಯಾಲ್ಯೂ ಕಾಲಮ್ ಟೋಟಲ್ ಗೊತ್ತಾಗಬೇಕಲ್ವಾ. ಎಕ್ಸೆಲಲ್ಲಿ ಬಂದು ಹಾಲ್ಟ್ ಮತ್ತು ಈಕ್ವಲ್ಸ್ ಸಿಂಬಲ್ನ ಟೈಪ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಅದು ರೇಂಜ್ ತೊಗೊಳುತ್ತೆ. ಸಮ್ AK7ಇಂದ AK16 ಅಂತ ತೋರಿಸಿದೆ. ಸೊ ಅಂದರೆ ಮ್ಯಾನ್ಯುಯಲಾಗಿ ಟೈಪ್ ಮಾಡಿದಾಗ ಸಮ್ ಓಪನ್ ಬ್ರ್ಯಾಕೆಟ್, ಇಲ್ಲಿ ಒಂದೇ ಸಲ ಒಂದು ರೇಂಜನ್ನು ಸೆಲೆಕ್ಟ್ ಮಾಡ್ಬೋದು, ಮತ್ತು ಕಾಮ ಅಂತ ಟೈಪ್ ಮಾಡಿ ಒಂದೇ ಫಾರ್ಮುಲಾದಲ್ಲಿ ಇನ್ನೊಂದು ರೇಂಜನ್ನು ಕೂಡ ಸೆಲೆಕ್ಟ್ ಮಾಡ್ಬೋದು. ಅಂದರೆ ವ್ಯಾಲ್ಯೂ ಸಿಂಟ್ಯಾಕ್ಸ್ ನೋಡಿದಾಗ ವ್ಯಾಲ್ಯೂ 1, ವ್ಯಾಲ್ಯೂ 2, ವ್ಯಾಲ್ಯೂ 3 ಇದೆಯಲ್ಲ, ಇದು ಸಿಂಗಲ್ ಸೆಲ್ ಆಗಿ ಕೂಡ ನಾವು ಕೊಡ್ಬೋದು ಕಾಮ ಕೊಟ್ಟು. ಇಲ್ಲ ಅಂತಂದರೆ ನಾವು ರೇಂಜ್ನ ಕೂಡ ಒಂದೇ ಫಾರ್ಮುಲಾದೊಳಗೆ ಮಲ್ಟಿಪಲ್ ರೇಂಜ್ನ ನಾವು ಸ್ಪೆಸಿಫೈ ಮಾಡ್ಬೋದು ಕಾಮನ್ ಯೂಸ್ ಮಾಡಿಕೊಂಡು. ಸೊ ಇಲ್ಲಿ ನಾನು ಆಲ್ರೆಡಿ ಹೇಳಿದಾಗೆ ನಾನು ಇಲ್ಲಿ ಟ್ಯಾಕ್ಸಬಲ್ ವ್ಯಾಲ್ಯೂನು ತೊಗೊಳ್ತಾ ಇದ್ದೀನಿ ಮತ್ತು ಟ್ಯಾಕ್ಸಬಲ್ ವ್ಯಾಲ್ಯೂನು ತೊಗೊತಾ ಇದ್ದೀನಿ. ಎಂಟರ್ ಮಾಡಿದ್ರೆ ಒಂದು ಸೆಕೆಂಡ್ ಬ್ರ್ಯಾಕೆಟ್ ಹಾಕಿಲ್ಲ. ಸೊ ಎಂಟರ್ ಮಾಡಿದ ತಕ್ಷಣ ಎಂಟರ್ ಮಾಡಿದ ತಕ್ಷಣ ನಿಮಗೆ ನೋಡ್ಬೋದು 16,66,725 ಅಂತ ಆನ್ಸರ್ ಬಂದಿದೆ. ಫೈನ್. ಸೊ ಇಲ್ಲಿ ಬಂದು ನೀವು ಸಿಂಗಲ್ ಓಕೆ ಸಿಂಗಲ್ ಸೆಲ್ನ ಕೂಡ ಮೆನ್ಷನ್ ಮಾಡ್ಬೋದು, ಇಲ್ಲ ಮಲ್ಟಿಪಲ್ ಸೆಲ್ನ ಕೂಡ ಮೆನ್ಷನ್ ಮಾಡ್ಬೋದು. ಅದೇ ರೀತಿ ಸಿಂಗಲ್ ರೇಂಜ್ನ ಕೂಡ ಮೆನ್ಷನ್ ಮಾಡ್ಬೋದು ಮತ್ತು ಮಲ್ಟಿಪಲ್ ರೇಂಜ್ನ ಕೂಡ ಮೆನ್ಷನ್ ಮಾಡ್ಬೋದು. ಸೊ ನಾವು ನೆಕ್ಸ್ಟ್ ಬಂದು ಸಮ್ ಇಫ್ ಅನ್ನೋದನ್ನು ಯಾವಾಗ ಯೂಸ್ ಮಾಡ್ತೀವಿ ಅಂತ ನೋಡೋಣ. ಸಮ್ ಇಫ್ ಫಾರ್ಮುಲಾ ಸಿಂಟ್ಯಾಕ್ಸ್ ಏನಪ್ಪ ಅಂತಂದರೆ ಸಮ್ ಇಫ್ ಓಪನ್ ಬ್ರ್ಯಾಕೆಟ್ ರೇಂಜ್ ಫಸ್ಟ್ ಆರ್ಗ್ಯುಮೆಂಟ್, ಎರಡನೇ ಆರ್ಗ್ಯುಮೆಂಟ್ ಬಂದು ಕ್ರೈಟೀರಿಯಾ ಮತ್ತು
ಮೂರನೇ ಆರ್ಗ್ಯುಮೆಂಟ್ ಬಂದು ಸಮ್ ರೇಂಜ್. ಓಕೆ, ಇಲ್ಲಿ ಮೂರನೇ ಆರ್ಗ್ಯುಮೆಂಟ್ ಏನಿದೆಯೋ ಈ ಸಮ್ ರೇಂಜ್, ಇದು ಒಂದು ಸ್ಕ್ವೇರ್ ಬ್ರಾಕೆಟಲ್ಲಿ ಮೆನ್ಷನ್ ಆಗಿದೆ, ಅಂದರೆ ಆಪ್ಷನಲ್ ಆರ್ಗ್ಯುಮೆಂಟ್ ಅಂತ. ಇದನ್ನು ನೀವು ಫಿಲ್ ಮಾಡಿದ್ರೆ ಕೂಡ ನಾವು ಸಮ್ ಇಫ್ ಫಾರ್ಮುಲಾ ಯೂಸ್ ಮಾಡಿ ಒಂದು ವ್ಯಾಲ್ಯೂಸ್ನ ತಗೋಬೋದು. ಓಕೆ ಫೈನ್. ಸೊ ಇವಾಗ ಒಂದೆರಡು ಲೈನ್ ಐಟಮ್ನ ಡಿಕ್ರೀಸ್ ಮಾಡ್ತಾ ಇದ್ದೀನಿ, ಯಾಕೆಂತಂದರೆ ಕಾಲಮ್ ಟೇಬಲ್ ಸುಮಾರು ದೊಡ್ಡದಾಗಿರೋದ್ರಿಂದ ನಮಗೆ ಡಿಸ್ಪ್ಲೇ ಸರಿಯಾಗಿ ಕಾಣಿಸ್ತಾ. ಸೊ ಈಗ ಸಮ್ ಇಫ್ ಫಾರ್ಮುಲಾ ಯಾವ ರೀತಿ ಯೂಸ್ ಮಾಡೋದು ನೋಡೋಣ. ರೇಂಜ್, ಕ್ರೈಟೀರಿಯಾ ಮತ್ತು ಸಮ್ ರೇಂಜ್. ಈ ಸಮ್ ರೇಂಜ್ ಅನ್ನೋ ಒಂದು ಮೂರನೇ ಆರ್ಗ್ಯುಮೆಂಟ್ ಏನಿದೆಯೋ ಅದು ಆಪ್ಷನಲ್. ಸೊ ಈ ಆರ್ಗ್ಯುಮೆಂಟ್ ಇಲ್ಲದೆ ಯಾವ ರೀತಿ ವರ್ಕ್ ಆಗುತ್ತೆ, ಮತ್ತು ಸಮ್ ರೇಂಜ್ ಅನ್ನೋ ಮೂರನೇ ಆರ್ಗ್ಯುಮೆಂಟ್, ಆಪ್ಷನಲ್ ಆರ್ಗ್ಯುಮೆಂಟ್ನ ಯೂಸ್ ಮಾಡಿ ಯಾವ ರೀತಿ ನಾವು ಡೇಟಾ ತಗೋಬೋದು ಅಂತ ನೋಡೋಣ. ಮೊದಲನೇ ಕಂಡೀಷನ್ ಏನು ಅಂತಂತಂದರೆ, ಸೊ ಆಲ್ರೆಡಿ ನಾನು ಕೌಂಟ್ ಇಫ್ ಅಲ್ಲಿ ಒಂದು ಎಕ್ಸಾಂಪಲ್ ತೊಗೊಂಡಿದ್ದೆ. ಏನಪ್ಪ ಅದು ಅಂತಂದರೆ, ಈ ಟ್ಯಾಕ್ಸಬಲ್ ವ್ಯಾಲ್ಯೂ ಅನ್ನೋ ಕಾಲಮಲ್ಲಿ ನನಗೆ ಗ್ರೇಟರ್ ದ್ಯಾನ್ 50,000 ಮೇಲೆ ಇರುವ ಒಂದು ಎಷ್ಟು ಲೈನ್ ಐಟಮ್ ಇದೆ ಅನ್ನೋದನ್ನು ಕೌಂಟ್ ಮಾಡು ಅಂತ ಹೇಳಿದೆ. ಬಟ್ ಅದೇ ಎಕ್ಸಾಂಪಲೇ ತೊಗೊಳ್ಳೋಣ. ಈ ಟ್ಯಾಕ್ಸಬಲ್ ಅನ್ನೋ ಒಂದು ಕಾಲಮಲ್ಲಿ ಗ್ರೇಟರ್ ದ್ಯಾನ್ 50,000 ಇರುವ ಒಂದು ಟ್ರಾನ್ಸಾಕ್ಷನ್, ಅದರದ್ದು ಟೋಟಲ್ ಎಷ್ಟು ಅನ್ನೋದನ್ನು ನೋಡೋಣ. ಸೊ ಹೇಳಿದಾಗೆ ಸಮ್ ಇಫ್ ಓಪನ್ ಬ್ರಾಕೆಟ್ ರೇಂಜ್ ಬಂದು ಟ್ಯಾಕ್ಸಬಲ್ ವ್ಯಾಲ್ಯೂ ತೊಗೊತಾ ಇದ್ದೀನಿ, ಮತ್ತು ಕಂಡೀಷನ್ ಏನು, ಗ್ರೇಟರ್ ದೆನ್ 50,000 ಇರುವ ಟ್ರಾನ್ಸಾಕ್ಷನ್ ಮಾತ್ರ ಸೆಲೆಕ್ಟ್ ಮಾಡಿ ಅದರದ್ದು ಟೋಟಲ್ ಎಷ್ಟು. ಓಕೆ, ಎಂಟರ್ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಮೂರನೇ ಆರ್ಗ್ಯುಮೆಂಟ್ ಏನಿದೆಯೋ, ಸೊ ಸಮ್ ರೇಂಜ್ ಅನ್ನೋದನ್ನು ನಾನು ತೊಗೊತಾ ಇಲ್ಲ, ಫಿಲ್ ಮಾಡ್ತಾ ಇಲ್ಲ. ನೋಡೋಣ ಯಾವ ರೀತಿ. ಸೊ ಆನ್ಸರ್ ಬಂದು ನನಗೆ 4,80,000 ಅಂತ ಬಂದೆ. ಸೊ ಗ್ರೇಟರ್ ದೆನ್ 50,000 ಇರುವ ಅಂಥದ್ದು ಅದು ಯಾವುದು, ಅದು ಇದು 12,500 ಅಲ್ವಾ, 85,000. ಸೊ 65,000, 1,25,000 ಮತ್ತು 55 ಕೂಡ ತಗೋಬೇಕು, 95 ಮತ್ತು 55. ಸೊ ಈ 4 ಟೋಟಲ್ ಬಂದು ನೀವು ನೋಡ್ಬೋದು 4,80,000 ಅಂತಿದೆ. ಅದೇ ವ್ಯಾಲ್ಯೂ ಇಲ್ಲಿ ಬಂದಿದೆ. ಸೊ ಫಾರ್ಮುಲಾ ಡಿಸ್ಪ್ಲೇಗೆ ಏನು ಅಂತಂತಂದರೆ, ಸಮ್ ಇಫ್ ರೇಂಜ್ ಬಂದು AK 8ಇಂದ ಮತ್ತು AK 8ಇಂದ AK 15, ಸೊ ಇಲ್ಲಿ ಬಂದು ಗ್ರೇಟರ್ ದ್ಯಾನ್ 50,000 ಅಂತ ಕೊಟ್ಟಿದ್ದೀನಿ. ಎಲ್ಲಿ ಕೊಡ್ಬೇಕು ನಾವು, ಸಾರಿ ಏಕೆನೆ ಇಲ್ಲಿ ಎಂಟರ್ ಮಾಡಿ 4,80,000. ಸೊ ಎರಡನೇ ಸಿಚುವೇಶನ್ ಏನಪ್ಪ ಅಂತಂದರೆ, ನನಗೆ ರಿಜಿಸ್ಟರ್ಡ್ ಸೇಲ್ಸ್ ಮಾತ್ರ, ಅಂದರೆ ರಿಜಿಸ್ಟರ್ಡ್ ಸೇಲ್ ಆಗಿರೋ ಒಂದು ಈ ಕಾಲಮಲ್ಲಿ ರಿಜಿಸ್ಟರ್ಡ್ ಅನ್ನೋದು ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಅದ್ರ ಕರೆಸ್ಪಾಂಡೆಂಟ್ ಟ್ಯಾಕ್ಸಬಲ್ ವ್ಯಾಲ್ಯೂ ಎಷ್ಟು ಅಂದರೆ ಏನು ಅಂತಂದರೆ, ರಿಜಿಸ್ಟರ್ಡ್ ಸೇಲ್ ಆಗಿದೆಯಲ್ಲ ಆ ಸೇಲ್ದು ಟ್ಯಾಕ್ಸಬಲ್ ವ್ಯಾಲ್ಯೂ ಎಷ್ಟು ಮತ್ತು ಅದರದ್ದು ಟೋಟಲ್ ಎಷ್ಟು ರಿಜಿಸ್ಟರ್ಡ್ ಸೇಲ್ ಆಗಿದೆ ಅದ್ರ ಬಗ್ಗೆ ತಿಳ್ಕೊಬೇಕು. ಸೊ ಅದಕ್ಕೆ ಯಾವ ರೀತಿ ಫಾರ್ಮುಲಾ ಯೂಸ್ ಮಾಡೋದು ಅಂತಂತಂದರೆ, ಸಮ್ ಇಫ್ ಓಪನ್ ಬ್ರಾಕೆಟ್ ಸಮ್ ಇಫ್ ಓಪನ್ ಬ್ರಾಕೆಟ್ ರೇಂಜ್ ಬಂದು ಅಂದರೆ ಮೂರನೇ ಒಂದು ಆರ್ಗ್ಯುಮೆಂಟ್. ಸೊ ಮೂರನೇ ಆರ್ಗ್ಯುಮೆಂಟ್ ಯಾವಾಗ ಯೂಸ್ ಮಾಡ್ತೀವಿ ಅಂತಂದರೆ, ಒಂದು ಕಾಲಮ್ನ ಸೆಲೆಕ್ಟ್ ಮಾಡಿ ಆ ಕಾಲಮ್ ಮೇಲೆ ನಮ್ಮ ಕಂಡೀಷನ್ನ ಅಪ್ಲೈ ಮಾಡಿ ಅದಕ್ಕೆ ರೆಸ್ಪೆಕ್ಟಿವ್ ಆಗಿ ಇನ್ನೊಂದು ಕಾಲಮಲ್ಲಿ ಏನು ವ್ಯಾಲ್ಯೂ ಇದೆ ಅಂತ. ಅಂದರೆ ನಾನು ತೊಗೊಂಡಿರುವ ಇವಾಗ ಒಂದು ಸಿಚುವೇಶನ್ ಏನು ಅಂತಂದರೆ, ರಿಜಿಸ್ಟರ್ಡ್ GST ರಿಜಿಸ್ಟ್ರೇಷನ್ ಸ್ಟೇಟಸ್ ಅನ್ನೋ ಕಾಲಮಲ್ಲಿ ರಿಜಿಸ್ಟರ್ಡ್ನ ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಆ ರಿಜಿಸ್ಟರ್ಡ್ಗೆ ಕರೆಸ್ಪಾಂಡೆಂಟ್ ಆಗಿ ಟ್ಯಾಕ್ಸಬಲ್ ವ್ಯಾಲ್ಯೂ ಏನಿದೆ ಅನ್ನೋದ್ರ ಬಗ್ಗೆ ಕಂಡುಹಿಡಿಬೇಕು. ಸೊ ಇಸ್ ನಥಿಂಗ್ ಬಟ್ ರಿಜಿಸ್ಟರ್ಡ್ ಸೇಲ್ಸ್ದು ಟ್ಯಾಕ್ಸಬಲ್ ವ್ಯಾಲ್ಯೂ ಎಷ್ಟು. ಅದಕ್ಕೆ
ಫಸ್ಟ್ ಒಂದು ರೇಂಜ್ ಬಂದು ನಾನು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಸ್ಟೇಟಸ್ ರಿಜಿಸ್ಟರ್ ಸ್ಟೇಟಸ್ ತೊಗೊತಾ ಇದ್ದೀನಿ. ಕ್ರೈಟೀರಿಯಾ ಬಂದು ಏನಪ್ಪ ಅಂತಂತಂದರೆ ಇದರಲ್ಲಿ ರಿಜಿಸ್ಟರ್ಡ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಮೂರನೇ ಆಪ್ಷನ್ ಏನು, ಸಮ್ ರೇಂಜ್ ಬಂದು ಏನನ್ನ ಟೋಟಲ್ ಮಾಡಬೇಕು. ಈ ಕಾಲಮ್ ಸೆಲೆಕ್ಟ್ ಮಾಡಿ, ಈ ಕಾಲಮಲ್ಲಿ ರಿಜಿಸ್ಟರ್ಡ್ ಐಟಮ್ನ ಸೆಲೆಕ್ಟ್ ಮಾಡಿಕೊಂಡು ಅದ್ರ ರೆಸ್ಪೆಕ್ಟಿವ್ ಆಗಿರುವ ಒಂದು ಟ್ಯಾಕ್ಸಬಲ್ ವ್ಯಾಲ್ಯೂ ಬೇಕಾಗಿರೋದು. ಆದ್ದರಿಂದ ಟ್ಯಾಕ್ಸಬಲ್ ವ್ಯಾಲ್ಯೂ ಕಾಲಮ್ನ ಸೆಲೆಕ್ಟ್ ಮಾಡಿ ಎಂಟರ್ ಕೊಡ್ತಾ ಇದ್ದೀನಿ. ಈಗ ನೋಡ್ಬೋದು ಏನು ಬರ್ತಾ ಇದೆ ಫಾರ್ಮುಲಾ ನಮಗೆ 3,75,500 ಅಂತ ಬರ್ತಾ ಇದೆ. ನೋಡೋಣ ಕರೆಕ್ಟಾಗಿದೆಯಾ ಅಂತ. ಫೈನ್, 3,37,500. ಓಕೆ, ಸೊ ಫಿಲ್ಟರ್ ಹಾಕೊಳ್ಳೋಣ. ಶಾರ್ಟ್ಕಟ್ ಇದ್ದು Ctrl+Shift+L. ಸೊ ರಿಜಿಸ್ಟರ್ಡ್ ಸ್ಟೇಟಸಲ್ಲಿ ಬಂದು ಈ ಕಾಲಮಲ್ಲಿ ರಿಜಿಸ್ಟರ್ಡ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಇಲ್ಲಿ ಬಂದು ಎರಡನೇ ಕಂಡೀಷನ್ ಏನು ಕೊಟ್ಟಿರೋದು ನಾವು, ರಿಜಿಸ್ಟರ್ಡ್ ಸೇಲ್ಸ್ ಎಷ್ಟು ಅಂತ. ಸೊ ರಿಜಿಸ್ಟರ್ಡ್ ಟೋಟಲ್ ಮಾಡಿದ್ರೆ ಇಲ್ಲಿ ಈ ಎಲ್ಲ ಒಂದು ಲೈನ್ ಐಟಮ್ ಸೆಲೆಕ್ಟ್ ಮಾಡಿದ್ದೀನಿ. ನೀವು ಇಲ್ಲಿ ನೋಡ್ಬೋದು 3,37,500 ಅಂತ ಬಂದಿದೆ. ಸೊ ಸಬ್ಮಿಟ್ ಕೂಡ ಯಾವ ರೀತಿ ಯೂಸ್ ಮಾಡೋದು, ಮೂರನೇ ಆರ್ಗ್ಯುಮೆಂಟ್ನ ಯೂಸ್ ಮಾಡದೆ ಯಾವ ರೀತಿ ಯೂಸ್ ಮಾಡ್ಬೋದು, ಮತ್ತು ಮೂರನೇ ಆರ್ಗ್ಯುಮೆಂಟ್ನ ಕೂಡ ಆಪ್ಷನಲ್ ಆರ್ಗ್ಯುಮೆಂಟ್ನ ಯೂಸ್ ಮಾಡ್ಕೊಂಡು ಯಾವ ರೀತಿ ಯೂಸ್ ಮಾಡೋದು ಅಂತ ನಿಮ್ಗೆ ಅರ್ಥ ಕೊಡ್ತೀನಿ. ಸೊ ನೆಕ್ಸ್ಟ್ ಬಂದು ಸಮ್ ಇಫ್ ಫಾರ್ಮುಲಾ ಯಾವ ರೀತಿ ಯೂಸ್ ಮಾಡೋದು. ಓಕೆ, ಈ ಸಮ್ ಇಫ್ಸ್ ಅನ್ನೋ ಫಾರ್ಮುಲಾ ಸಿಂಟ್ಯಾಕ್ಸ್ ಏನಪ್ಪ ಅಂತಂತಂದರೆ ನೀವು ನೋಡ್ಬೋದು ಅಲ್ಲಿ ಸಮ್ ರೇಂಜ್ ಕ್ರೈಟೀರಿಯಾ ರೇಂಜ್ 1 ಕ್ರೈಟೀರಿಯಾ 1 ಅಂದರೆ ರೇಂಜ್ 1 ಕಂಡೀಷನ್ 1 ರೇಂಜ್ 2 ಕಂಡೀಷನ್ 2. ಓಕೆ, ಸೊ ನಮ್ಮ ಸಿಚುವೇಶನ್ ಏನು, ಒಂದು ಎಕ್ಸಾಂಪಲ್ ಸಿಚುವೇಶನ್ ತೊಗೊಳ್ಳೋಣ. ಏನಪ್ಪ ಅಂತಂತಂದರೆ ನನಗೆ ಟ್ಯಾಕ್ಸಬಲ್ ವ್ಯಾಲ್ಯೂ ಗೊತ್ತಾಗಬೇಕು, ಬಟ್ 5% ರೇಟ್ ಟ್ಯಾಕ್ಸಬಲ್ ವ್ಯಾಲ್ಯೂ ಟೋಟಲ್ ಟ್ಯಾಕ್ಸಬಲ್ ವ್ಯಾಲ್ಯೂ ಗೊತ್ತಾಗಬೇಕು. ಬಟ್ ಅದು ಬಂದು ಅದರಲ್ಲಿ ಸ್ಪೆಸಿಫಿಕ್ ಆಗಿ 5% ಜಿ ಎಸ್ ಟಿ ರೇಟ್ ಇರುವ ಒಂದು ಟ್ರಾನ್ಸಾಕ್ಷನ್ದು ಮತ್ತು ರಿಜಿಸ್ಟರ್ಡ್ ಸೇಲ್ ಆಗಿರಬೇಕು. ಅಂದರೆ ಇಲ್ಲಿ ಎರಡು ಕಂಡೀಷನ್ ಇದೆ, ರಿಜಿಸ್ಟರ್ಡ್ ಸೇಲ್ ಮತ್ತು ಅದು 5% ಆಗಿರಬೇಕು. ಸೊ ಈ ಎರಡು ಕಂಡೀಷನ್ನ ಸ್ಯಾಟಿಸ್ಫೈ ಮಾಡುವ ಒಂದು ಟ್ರಾನ್ಸಾಕ್ಷನ್ದು ಟೋಟಲ್ ಎಷ್ಟು. ಸೊ ಎರಡು ಕಂಡೀಷನ್, ರಿಜಿಸ್ಟರ್ಡ್ ಸೇಲ್ಸ್ ಮತ್ತು ಟ್ಯಾಕ್ಸ್ ರೇಟ್ ಬಂದು 5% ಆಗಿರಬೇಕು. ಇದೆರಡು ಕಂಡೀಷನ್ ಸ್ಯಾಟಿಸ್ಫೈ ಮಾಡುವ ಲೈನ್ ಐಟಮ್ಸ್ ಅದರದ್ದು ಟೋಟಲ್ ವ್ಯಾಲ್ಯೂ ಎಷ್ಟು. ಸೊ ಫಾರ್ಮುಲಾ ಹಾಕಿ ನೋಡೋಣ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಸಮ್ಮಿಟ್ ಓಪನ್ ಬ್ರಾಕೆಟ್, ಫಸ್ಟು ಆರ್ಗ್ಯುಮೆಂಟ್ ಬಂದು ಸಮ್ ರೇಂಜ್ ಅಲ್ವಾ. ಸಮ್ ರೇಂಜ್ ಬಂದು ಈ ರೇಂಜನ್ನ ನಾನು ಟೋಟಲ್ ಮಾಡ್ಬೇಕು ಅನ್ಕೋತಾ ಇದ್ದೀನಿ, ಅದಕ್ಕೆ ಅದು ಸಮ್ ರೇಂಜ್. ಫಸ್ಟು ರೇಂಜ್ ಏನು ಕಂಡೀಷನ್ ಕ್ರೈಟೀರಿಯಾ ರೇಂಜ್ ಬಂದು ಇದು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಸ್ಟೇಟಸ್. ಇದರಲ್ಲಿ ಬಂದು ನನಗೆ ರಿಜಿಸ್ಟರ್ಡ್ ನಾನು ಸೆಲೆಕ್ಟ್ ಮಾಡ್ಕೋಬೇಕು. ಅದಾದಮೇಲೆ ರಿಜಿಸ್ಟರ್ಡ್ ಸೇಲ್ಸು, ಅದಾದಮೇಲೆ 5% ಸೇಲ್ಸು. ಸೊ ನೆಕ್ಸ್ಟ್ ರೇಂಜ್ ಬಂದು ರೇಟ್ ತೊಗೊತಾ ಇದ್ದೀನಿ. ಆಮೇಲೆ ಇಲ್ಲಿ 5 ಅಂತ ಎಂಟರ್ ಮಾಡ್ತಾ ಇದ್ದೀನಿ. ನೋಡೋಣ ರಿಜಿಸ್ಟರ್ಡ್ ಸೇಲ್ಸ್ ವಿತ್ 5% ಅದರದ್ದು ಟೋಟಲ್ ಟ್ಯಾಕ್ಸಬಲ್ ವ್ಯಾಲ್ಯೂ ಎಷ್ಟು. ಎಂಟರ್. ಓಕೆ, ಏನು, ಓಕೆ ಇಲ್ಲೊಂದು ಕಾಮ ಹಾಕಿಲ್ಲ. ಫೈನ್, 12,500 ಅಂತ ಬರ್ತಾ ಇದೆ. ಓಕೆ, ನೀವು ನೋಡ್ಬೋದು 5% ಸೇಲ್ ಇರೋದು ಬರೀ ಎರಡು. ಅದರಲ್ಲಿ ಒಂದು ಅನ್ರಿಜಿಸ್ಟರ್ಡು. ನಾನು ಅಲ್ಲಿ ನೋಡ್ಬೇಕಾಗಿರೋದು 5% ಸೇಲ್ಸು, ರಿಜಿಸ್ಟರ್ಡು, ಅದ್ರ ಟೋಟಲ್ ವ್ಯಾಲ್ಯೂ ಎಷ್ಟು 12,500 ಅಂತ ತೋರಿಸ್ತಾ ಇದೆ. ಓಕೆ, ಈ 5% ಬದಲು ನಾವು 12% ಅಂತ ತೊಗೊಳ್ಳೋಣ. ಇಲ್ಲಿ 12% ಅಂತ ಹಾಕಿದ್ರೆ ಏನು ಬರುತ್ತೆ, 1,80,000 ಬರ್ತಾ ಇದೆ. 12% ಇರೋದು ಎರಡು ವ್ಯಾಲ್ಯೂ, ಎರಡೂ ರಿಜಿಸ್ಟರ್ಡ್ ಅಂತ ಇದೆ. ಸೊ ಅದ್ರದ್ದು ಟೋಟಲ್ ಟ್ಯಾಕ್ಸಬಲ್ ವ್ಯಾಲ್ಯೂ ಟೋಟಲ್ ನೋಡಿದ್ರೆ ನಮಗೆ 1,80,000 ಅಂತ ಬರ್ತದೆ. ಅಂದರೆ ಸಮ್ ಇಫ್ಸ್ ಬಂದು ಒಂದು ಕಾಲಮ್ನ ನಾನು ಟೋಟಲ್ ಮಾಡಬೇಕು, ಬಟ್ ಆ ಕಾಲಮ್ನ ಟೋಟಲ್ ಮಾಡೋದಕ್ಕಿಂತ ಮುಂಚೆ ಅದಕ್ಕೆ ಕರೆಸ್ಪಾಂಡೆಂಟ್ ಆಗಿ ಇನ್ನೂ 2 ಕಾಲಮಲ್ಲಿ ಡೇಟಾ ಇದೆ, ಅದರಲ್ಲಿ ನಾನು ಫಿಲ್ಟರ್ ಮಾಡಬೇಕು. ಸೊ ಮಲ್ಟಿಪಲ್ ಕಾಲಮ್ನ ಸೆಲೆಕ್ಟ್ ಮಾಡಿಕೊಂಡು ಒಂದೊಂದು ಕಾಲಮ್ನೂ ಒಂದೊಂದು ಕಂಡೀಷನ್ ಮೇಲೆ ಫಿಲ್ಟರ್ ಮಾಡಿದಾಗ
ಈ ಟ್ಯಾಕ್ಸಬಲ್ ವ್ಯಾಲ್ಯೂ ಅನ್ನೋ ಕಾಲಮಲ್ಲಿ ಏನು ನಂಬರ್ ಬರ್ತಾ ಇದೆಯೋ ಅದು ಟೋಟಲ್ ಎಷ್ಟು ಅಂತ ತಿಳ್ಕೊಳ್ಳೋದಕ್ಕೆ ಸಮ್ ಇಫ್ ಯೂಸ್ ಮಾಡ್ತೀವಿ. ಸೊ ಇದೇ ರೀತಿ ನಮ್ಮ ಮೂರನೇ ಒಂದು ಸೆಟ್ ಆಫ್ ಫಾರ್ಮುಲಾ ಏನಪ್ಪ ಅಂತಂದರೆ ಆವ್ರೇಜ್ ಇಫ್ ಆ್ಯಂಡ್ ಆವ್ರೇಜ್ ಇಫ್ಸ್. ಓಕೆ, ಆವ್ರೇಜ್ ಫಾರ್ಮುಲಾ ಸಿಂಟ್ಯಾಕ್ಸ್ ಏನಪ್ಪ ಅಂತಂದರೆ ಆವ್ರೇಜ್ ನಂಬರ್ 1 ನಂಬರ್ 2. ಅಂದರೆ ಇಲ್ಲಿ ನನಗೆ 8 ಲೈನ್ ಐಟಮ್ಸ್ ಇದೆಯಲ್ವಾ, ಅಂದರೆ ಇದು 8 ದಿನದ ಸೇಲ್ಸ್ ಡೇಟಾ ಅಂತ ಅಂದ್ಕೊಳ್ಳೋಣ. ಸೊ ಇವಾಗ ನನಗೇನಪ್ಪ ಅಂತಂದರೆ ಆ್ಯಾವ್ರೇಜಾಗಿ ದಿನಕ್ಕೆ ಎಷ್ಟು ಸೇಲ್ಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕು. ಸೊ ಫಾರ್ಮುಲಾ ಬಂದು ಈಕ್ವಲ್ಸ್ ಆವ್ರೇಜ್ ಟ್ಯಾಕ್ಸಬಲ್ ವ್ಯಾಲ್ಯೂ, ಇದನ್ನು ತೊಗೊಳ್ತಾ ಇದ್ದೀನಿ. ಎಂಟರ್ ಮಾಡಿದಾಗ ಅದು ಆಟೋಮೆಟಿಕ್ಕು 64,688. ಅಂದರೆ ಈ 8 ಐಟಮ್ದು ಆ್ಯಡ್ ಮಾಡಿ ಟೋಟಲ್, ಅಂದರೆ ನೀವು ಇಲ್ಲಿ ನೋಡ್ಬೋದು 5,17,500 ಇದೆ. ಇದನ್ನು ಈಕ್ವಲ್ಸು ಕೊಟ್ಟು ಡಿವೈಡೆಡ್ ಬೈ 8 ಅಲ್ವಲ್ಲ ಐಟಮ್ ಕೊಟ್ಟರೆ ನಿಮಗಿದು 64,688 ಅಂತ ಬರ್ತಾಯಿದೆ. ಅದೇ ಆನ್ಸರ್ ಇಲ್ಲೂ ಬಂದಿದೆ. ಸೊ ಆ್ಯಾವ್ರೇಜಾಗಿ ಒಂದು ದಿನಕ್ಕೆ ಎಷ್ಟು ಸೇಲ್ಸ್ ಆಗ್ತಾಯಿದೆ ಅಂತ. ಓಕೆ ಫ್ರೆಂಡ್, ಇವಾಗ ಏನು ಅಂತಂದರೆ ಆ್ಯಾವ್ರೇಜಾಗಿ ಒಂದು ದಿನಕ್ಕೆ ರಿಜಿಸ್ಟರ್ಡ್ ಸೇಲ್ಸ್ ಎಷ್ಟಾಗ್ತಾ ಇದೆ ಅಂತ ತಿಳ್ಕೊಬೇಕು. ಸೊ ಅಂದರೆ 8 ದಿನದ ಡೇಟಾ ತೊಗೊಂಡು ಆ್ಯಾವ್ರೇಜಾಗಿ ರಿಜಿಸ್ಟರ್ಡ್ ಸೇಲ್ಸು ಎಷ್ಟಾಗ್ತಾ ಇದೆ ಅಂತ ನೋಡೋಣ. ಸೊ ಅದಕ್ಕೆ ಬಂದು ನಾವು ಆ್ಯಾವ್ರೇಜ್ ಇಫ್ ಅಂದರೆ ಇಲ್ಲಿ ಇರೋದು ನನಗೆ ಒಂದೇ ಒಂದು ಕಂಡೀಷನ್, ರಿಜಿಸ್ಟರ್ಡ್ ಸೇಲ್ಸ್ ಮಾತ್ರ ಅದರದ್ದು ಆ್ಯಾವ್ರೇಜ್ ಕಂಡುಹಿಡಬೇಕು. ಸೊ ಒಂದು ಕಂಡೀಷನ್ ಅಲ್ವಾ, ಒಂದು ಕಂಡೀಷನ್ ಮತ್ತು ಒಂದು ಕಾಲಮ್, ಆದ್ದರಿಂದ ಆ್ಯಾವ್ರೇಜ್ ಇಫ್ ಫಾರ್ಮುಲಾನ ಯೂಸ್ ಮಾಡ್ತೀನಿ. ಸೊ ಆ್ಯಾವ್ರೇಜ್ ಇಫ್ ಫಾರ್ಮುಲಾ ಏನು ಅಂತಂತಂದರೆ ಆ್ಯಾವ್ರೇಜ್ ಇಫ್ ರೇಂಜ್ ಕ್ರೈಟೀರಿಯಾ ಆ್ಯಾವ್ರೇಜ್ ರೇಂಜ್. ಈ ಆ್ಯಾವ್ರೇಜ್ ರೇಂಜ್ ಅನ್ನೋ ಒಂದು ಮೂರನೇ ಆರ್ಗ್ಯುಮೆಂಟ್ ಒಂದು ಆಪ್ಷನಲ್ ಆರ್ಗ್ಯುಮೆಂಟ್. ಇದನ್ನು ಹಿಂದೆ ಕೂಡ ನಾವು ಟೋಟಲ್ ಮಾಡಬಹುದು, ವ್ಯಾಲ್ಯೂಸ್ ತಗೋಬೋದು. ಫಾರ್ಮುಲಾ ನಮಗೆ ರಿಸಲ್ಟ್ ಕೊಡುತ್ತೆ. ಅದು ಯಾವಾಗಪ್ಪ ಅಂತಂತಂದರೆ ವಿತೌಟ್ ಯೂಸಿಂಗ್ ಥರ್ಡ್ ಆರ್ಗ್ಯುಮೆಂಟ್ ಯಾವ ರೀತಿ ತೊಗೊಳೋದು ಅಂತ ಹೇಳ್ತೀನಿ. ಆ್ಯಾವ್ರೇಜ್ ಇಫ್ ಇವಾಗ ಫಾರ್ ಎಕ್ಸಾಂಪಲ್ ಈ ಟ್ಯಾಕ್ಸಬಲ್ ವ್ಯಾಲ್ಯೂ ಕಾಲಮ್ ತೊಗೊಳ್ಳೋಣ. ಇದರಲ್ಲಿ ಗ್ರೇಟರ್ ದೆನ್ 50,000 ಮೇಲೆ ಇರುವ ಒಂದು ಟ್ರಾನ್ಸಾಕ್ಷನ್ನ ಸೆಲೆಕ್ಟ್ ಮಾಡಿ ಅದನ್ನು ಟೋಟಲ್ ಮಾಡಿ ಅದರದ್ದು ಆ್ಯಾವ್ರೇಜ್ ಎಷ್ಟು ಅನ್ನೋದನ್ನು ಕಂಡುಹಿಡಿಬೇಕು. ಸೊ ನೋಡೋಣ ಏನು ರಿಸಲ್ಟ್ ಕೊಡುತ್ತೆ ಅಂತ. ಗ್ರೇಟರ್ ದೆನ್ 50,000 ಅಲ್ವಾ, ಸೊ ಇಲ್ಲೇನು ಅಂತಂತಂದರೆ ಗ್ರೇಟರ್ ಸಿಂಬಲ್ ಹಾಕಿಲ್ಲ. ಓಕೆ, ನೋಡ್ಬೋದು 80,000 ಅಂತ ಬಂದಿದೆ. ಅಂದರೆ ಫಸ್ಟ್ ಗ್ರೇಟರ್ ದೆನ್ 50,000 ಮೇಲಿರುವ ಒಂದು ಟ್ರಾನ್ಸಾಕ್ಷನ್ ಅಂತಂದರೆ ಇಲ್ಲಿ 85,000 ಒಂದು, 65 ಒಂದು, 55 ಒಂದು, 125, 95, 55. ಅಂದರೆ ಟೋಟಲಿ ಈ ಒಂದು 6 ಐಟಮ್ ಟೋಟಲ್ ಬಂದು 4,80,000 ಬರ್ತಾ ಇದೆ. ಓಕೆ, ಸೊ 4,80,000 ಅಲ್ವಾ. ಅದಾದಮೇಲೆ ಎಷ್ಟು ಐಟಮ್ ಇದೆ? 6 ಐಟಮ್. ಸೊ 4,80,000 ಡಿವೈಡೆಡ್ ಬೈ 6 ನೋಡಿದಾಗ ನಿಮಗೆ 80,000 ಬರ್ತಾ ಇದೆ. ಸೊ ಈ ಒಂದು ಫಾರ್ಮುಲೆಯಲ್ಲಿ ಏನು ಅಪ್ಲೈ ಮಾಡಿದ್ದು ಅಂತಂದರೆ ಥರ್ಡ್ ಆರ್ಗ್ಯುಮೆಂಟ್ ನಾನೇನು ಫಿಲ್ ಮಾಡಿಲ್ಲ. ರೇಂಜ್ ಅಂತ ಕೊಟ್ಬಿಟ್ಟು ಅದರಲ್ಲಿ ಬಂದು ಕ್ರೈಟೀರಿಯಾ ಬಂದು ಗ್ರೇಟರ್ ದೆನ್ 50,000 ಅಂತ ಕೊಟ್ಟು ಅದ್ರದ್ದು ಆವ್ರೇಜ್ ಕೊಟ್ಟಿದೆ. ಸೊ ಅದೇ ರೀತಿ ಇವಾಗ ನಾನು ರಿಜಿಸ್ಟರ್ಡ್ ಸೇಲ್ಸ್ದು ಆವ್ರೇಜ್ ಮಾತ್ರ ಕಂಡುಹಿಡಿಬೇಕು. ಸೊ 8 ಡೇಸ್ ಸೇಲ್ಸ್ ಇದೆ, ಅದರಲ್ಲಿ ರಿಜಿಸ್ಟರ್ಡ್ ಸೇಲ್ಸ್ ಆವ್ರೇಜ್ ಮಾತ್ರ. ಸೊ ಆವ್ರೇಜ್ ಅಂದರೆ ಒಂದು ಕಾಲಮ್ ಒಂದು ಕಂಡೀಷನ್ಸ್, ಒಂದು ಕಾಲಮ್ 2 ಕಂಡೀಷನ್ ಇದ್ರೂ ನಾವು ಆವ್ರೇಜ್ ಇಫ್ಸ್ ಯೂಸ್ ಮಾಡ್ತೀವಿ. ಆವ್ರೇಜ್ ಇಫ್ ಯೂಸ್ ಮಾಡಲ್ಲ, ಇಫ್ಸ್ ಅಂದರೆ ಪ್ಯೂರಲ್ ಆವ್ರೇಜ್ IFS ಅಂತ ಕಾಣಿಸ್ತಾ ಇದೆಯಲ್ಲ ಅದನ್ನು. ಓಕೆ, ಇಲ್ಲಿ ಇವಾಗ ಮೂರನೇ ಆರ್ಗ್ಯುಮೆಂಟ್ ಏನಿದೆಯೋ ಆವ್ರೇಜ್ ರೇಂಜ್ ಅದನ್ನು ಯೂಸ್ ಮಾಡಿ ಯಾವ ರೀತಿ ಈ ಫಾರ್ಮುಲಾನ ನಾವು ಅಂದರೆ ಲೈಕ್ ನಮ್ಮ ರಿಕ್ವೈರ್ಮೆಂಟ್ ಏನು ಅಂತಂದರೆ ರಿಜಿಸ್ಟರ್ಡ್ ಸೇಲ್ಸ್ನು ಆವ್ರೇಜ್ ತಿಳ್ಕೊಬೇಕು. ಸೊ ಇಲ್ಲಿ ಥರ್ಡ್ ಆರ್ಗ್ಯುಮೆಂಟ್ ಯಾವ ರೀತಿ ಯೂಸ್ ಮಾಡ್ತೀವಿ ಅನ್ನೋದನ್ನು ನೋಡೋಣ. ಫಸ್ಟು ಬಂದು ರೇಂಜ್ ಬಂದು ಇದು. ಸೊ ಈ GST ರಿಜಿಸ್ಟ್ರೇಷನ್ ಸ್ಟೇಟಸಲ್ಲಿ ಫಸ್ಟ್ ಏನು ಸೆಲೆಕ್ಟ್ ಮಾಡ್ಕೋಬೇಕು? ರಿಜಿಸ್ಟರ್ಡ್ ಲೈನ್ ಐಟಮ್ನ ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ಅದು ರೆಸ್ಪೆಕ್ಟಿವ್ ಟ್ಯಾಕ್ಸಬಲ್ ವ್ಯಾಲ್ಯೂನ ತೊಗೊಂಡು ಅದ್ರದ್ದು ಆ್ಯಾವ್ರೇಜ್ ಕೊಡು ನನಗೆ ಅಂತ ಹೇಳ್ತಾ ಇದ್ದೀನಿ. ಸೊ 56,250 ಬರ್ತಾರೆ. ನಾವು ಒಂದ್ಸಲ ಮ್ಯಾನ್ಯುವಲ್ ಆಗಿ ನೋಡೋಣ ಯಾವ ರೀತಿ ಅಂತ. ಫಸ್ಟು ರಿಜಿಸ್ಟರ್ಡ್ ಆಗಿರಬೇಕು, ಅಂದರೆ ಈ 4 ರಿಜಿಸ್ಟರ್ಡ್ ಅಲ್ವಾ, 4. ಸೊ ಈ 4ನ ತೊಗೊಂಡು ಮತ್ತು ಈ ಎರಡು ಲೈನ್ ಐಟಮ್ನ ಸೆಲೆಕ್ಟ್ ಮಾಡಿಕೊಂಡು ಈ 4 + ಈ 2 ಕಂಟ್ರೋಲ್ ಹಿಡ್ಕೊಂಡು ಮೋಸ್ಟ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಮಾಡಿದಾಗ ನಿಮಗೆ 33,750 ಅಂತ ಬರ್ತಾಯಿದೆ. ಲೈನ್ ಐಟಮ್ 6 ಅಂತ ಬರ್ತಾಯಿದೆ, ಕರೆಕ್ಟಾ? ಸೊ 33,750 ಇಲ್ಲೇ ಇದೆಯಲ್ಲ ನೋಡಿ. ಸಮ್ ಇಫಲ್ಲಿ ರಿಜಿಸ್ಟರ್ಡ್ ಸೇಲ್ಸ್ ಮಾತ್ರ ಟೋಟಲ್ ಇಷ್ಟು 33,7,500. ಓಕೆ, ಲೈನ್ ಐಟಮ್ ಬಂದು 6 ಅಲ್ವಾ, ಡಿವೈಡೆಡ್ ಬೈ 6 ಕೊಟ್ಟರೆ ನಮಗೆ 56,200 ಬರ್ತದೆ.
ಈ ರೀತಿ ಆವ್ರೇಜ್ ಇಫ್ ಯೂಸ್ ಮಾಡ್ತೀವಿ. ಅದೇ ರೀತಿ ಮಲ್ಟಿಪಲ್ ಕಾಲಮ್ ಮತ್ತು ಮಲ್ಟಿಪಲ್ ಕಂಡೀಷನ್ ಇದ್ದು ಮತ್ತೆ ಅದರ ಬೇಸ್ ಮೇಲೆ ಇನ್ನೊಂದು ಕಾಲಮಲ್ಲಿ ನಂಬರ್ಸ್ನ ಟೋಟಲ್ ಮಾಡಿ ಆವ್ರೇಜ್ ತೊಗೋಬೇಕು ಅಂತಂದಾಗ ಆವ್ರೇಜ್ ಅಂದರೆ ಮಲ್ಟಿಪಲ್ ಕಾಲಮ್ ವಿತ್ ಮಲ್ಟಿಪಲ್ ಕಂಡೀಷನ್ ಆನ್ ದ ಬೇಸಿಸ್ ಆಫ್ ದ ಟು ಅಗ್ರಿಗೇಟ್ ದ ವ್ಯಾಲ್ಯೂಸ್ ಇನ್ ಅನದರ್ ಕಾಲಮ್ ಆ್ಯಂಡ್ ಟು ಗೆಟ್ ದ ಆವ್ರೇಜ್ ಆಫ್ ದಟ್. ಸೊ ಆ ಟೈಮಲ್ಲಿ ನಾವು ಆವ್ರೇಜ್ ಇಫ್ ಅಂದರೆ ಪ್ಯೂರಲ್ ಆವ್ರೇಜ್ IFS ಅಂತಿದೆ ನೋಡಿ, ಇದನ್ನು ಯೂಸ್ ಮಾಡ್ತೀವಿ ಈ ಫಾರ್ಮುಲಾನ. ಸಿಂಟ್ಯಾಕ್ಸ್ ನೋಡಿದ್ರೆ ನಿಮಗೆ ಸೇಮ್ ಸಮ್ ಇಫ್ ಮತ್ತು ಆವ್ರೇಜ್ ಇಫ್ಸ್ ಸಿಂಟ್ಯಾಕ್ಸ್ ಎಲ್ಲ ಸೇಮ್. ಆವ್ರೇಜ್ ಇಫ್ಸ್ ಆವ್ರೇಜ್ ಸಮ್ ಅಂತ ಬಂದಿದೆ, ಇಲ್ಲಿ ಸಮ್ ಅದು ಆವ್ರೇಜ್ ರೇಂಜ್ ಅಂತ ಬಂದಿದೆ, ಇಲ್ಲಿ ಸಮ್ ರೇಂಜ್ ಅಂತ ಬಂದಿದೆ ಅಷ್ಟೇ. ಸೊ ಇವಾಗ ನನ್ನ ಒಂದು ರಿಕ್ವೈರ್ಮೆಂಟ್ ಏನು ಅಂತಂತಂದರೆ ನನಗೆ ರಿಜಿಸ್ಟರ್ಡ್ ಸೇಲ್ ಅಗೇನ್ ಅದರಲ್ಲಿ 12% ಸೇಲ್ ಇದು 12% ರೇಟ್ ಇರುವ GST ಸೇಲ್ಸ್ದು ವ್ಯಾಲ್ಯೂ ಅದ್ರದ್ದು ಆವ್ರೇಜ್ ವ್ಯಾಲ್ಯೂ ಬೇಕು. ಅಂದರೆ ರಿಜಿಸ್ಟರ್ಡ್ ಸೇಲ್ಸ್ 12% ರಿಜಿಸ್ಟರ್ಡ್ ಸೇಲ್ಸ್ದು ಆವ್ರೇಜ್ ಬೇಕು. ಓಕೆ, ಸೊ 2 ಕಂಡೀಷನ್. ಫಸ್ಟು 2 ಕಾಲಮ್ ಇದೆ ನನಗೆ, ರಿಜಿಸ್ಟರ್ಡು GST ರಿಜಿಸ್ಟ್ರೇಷನ್ ಸ್ಟೇಟಸ್ ಅನ್ನೋ ಒಂದು ಕಾಲಮು, ರೇಟ್ ಅನ್ನೋ ಒಂದು ಕಾಲಮ್. ಇದರಲ್ಲಿ ರಿಜಿಸ್ಟರ್ಡ್ನ ಸೆಲೆಕ್ಟ್ ಮಾಡ್ಕೋಬೇಕು, ರೇಟಲ್ಲಿ 12% ಸೆಲೆಕ್ಟ್ ಮಾಡ್ಕೋಬೇಕು, ಅದ್ರದ್ದು ಟೋಟಲ್ 12% ಸೇಲ್ಸ್ದು ಟೋಟಲ್ ತೊಗೋಬೇಕು. ಟೋಟಲ್ ತೊಗೊಂಡು ಅದರದ್ದು ವ್ಯಾಲ್ಯೂ ಆವ್ರೇಜ್ ವ್ಯಾಲ್ಯೂ ಏನಿದೆ ಅದನ್ನು ಕಂಡುಹಿಡಬೇಕು. ಸೊ ಅವಾಗ ನಾವು ಫಾರ್ಮುಲಾ ನೋಡಿದ್ರೆ ಆವ್ರೇಜ್ ಇಫ್ಸ್ ಮತ್ತು ಆವ್ರೇಜ್ ರೇಂಜ್ ಬಂದು ನನಗೆ ಬೇಕಾಗಿರೋದು ಟ್ಯಾಕ್ಸಬಲ್ ವ್ಯಾಲ್ಯೂ ಆವ್ರೇಜ್ ಅಲ್ವಾ, ಅದಕ್ಕೆ ಅದ್ರದ್ದು ರೇಂಜ್. ಕ್ರೈಟೀರಿಯಾ ರೇಂಜ್ 1, ಕ್ರೈಟೀರಿಯಾ ರೇಂಜ್ 1 ಒಂದು GST ರಿಜಿಸ್ಟ್ರೇಷನ್ ಸ್ಟೇಟಸ್ ಇಲ್ಲಿ ನಾನು ರಿಜಿಸ್ಟರ್ಡ್ ಅಂತ ಕೊಡ್ತಾ ಇದ್ದೀನಿ, ಮತ್ತೆ ಇಲ್ಲಿ ರೇಟ್ ಕೊಟ್ಬಿಟ್ಟು ಮತ್ತೆ ನನಗೆ ಬೇಕಾಗಿರೋದು 12% ಅಲ್ವಾ, ಎಂಟರ್ ಮಾಡಿ ನೋಡೋಣ 90,000 ಅಂತ ಬರ್ತಾ ಇದೆ. ಸೊ ಮ್ಯಾನ್ಯುವಲಿ ನೋಡೋಣ ಯಾವ ರೀತಿ ನಾವು ಮ್ಯಾನ್ಯುವಲಿ ಟೋಟಲ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಕರೆಕ್ಟಾಗಿದೆಯಾ ಅಂತಂದ್ರೆ ನಿಮ್ಗೆ ಅರ್ಥ ಆಗೋದಕ್ಕೆ. ಸೊ ಫಸ್ಟು ರಿಜಿಸ್ಟರ್ಡ್ ಸೇಲ್ಸ್ ಓಕೆ, ಇಲ್ಲಿ ನಮಗೆ ಟೋಟಲಿ ರಿಜಿಸ್ಟರ್ಡ್ ಸೇಲ್ಸ್ ಸೆಲೆಕ್ಟ್ ಮಾಡ್ಕೋಬೇಕು. 6 ಐಟಮ್ಸ್ ಇದೆ ಫ್ರೆಂಡ್. ಈ ರಿಜಿಸ್ಟರ್ಡ್ ಸೇಲ್ಸ್ ಸೆಲೆಕ್ಟ್ ಆಗಿರೋದ್ರಲ್ಲಿ 12% ಇಲ್ಲಿ ಒಂದಿದೆ, ಇಲ್ಲೊಂದಿದೆ. ಸೊ 2 ಸೇಲ್ಸ್ ಇದೆ, ಅದರದ್ದು ವ್ಯಾಲ್ಯೂ ಒಂದು 85,000, 95,000. ಓಕೆ, ಈ 85,000 95,000 ನೋಡಿದ್ರೆ ನನಗೆ ಸಮ್ಮು 1,80,000 ಬರ್ತಾ ಇದೆಯಾ. ಕೌಂಟು 2 ಲೈನ್ ಇತ್ತು, ಇಲ್ಲೇ ನೋಡ್ಬೋದು ಆವ್ರೇಜು 2 ಇದೆ, ಅಂದರೆ 1,80,000/90. ಓಕೆ ಫ್ರೆಂಡ್ಸ್, ಸೊ ನಿಮಗೆ ಈ ಒಂದು ಟೋಟಲಿ 11 ಫಾರ್ಮುಲಾಸ್, ಈ 11 ಫಾರ್ಮುಲಾನು ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಕೌಂಟ್ ಬಂದು ಕೊಟ್ಟಿರುವ ರೇಂಜಲ್ಲಿ ನಂಬರ್ಸ್ನ ಮಾತ್ರ ಕೌಂಟ್ ಮಾಡಿ ಹೇಳುತ್ತೆ, ಟೆಸ್ಟ್ ಮತ್ತು ಬ್ಲ್ಯಾಂಕ್ನ ಇಗ್ನೋರ್ ಮಾಡುತ್ತೆ. ಕೌಂಟ ಬಂದು ಸೆಲೆಕ್ಟ್ ಮಾಡಿರೋ ರೇಂಜಲ್ಲಿ ನಂಬರ್ಸ್ ಮತ್ತು ಟೆಸ್ಟ್ನ ತೊಗೊಂಡು ಕೌಂಟ್ ಮಾಡಿ ಹೇಳುತ್ತೆ, ಬ್ಲ್ಯಾಂಕ್ನ ಇಗ್ನೋರ್ ಮಾಡುತ್ತೆ. ಕೌಂಟ್ ಬ್ಲ್ಯಾಂಕ್ ಬಂದು ಸೊ ಬ್ಲ್ಯಾಂಕ್ನ ಮಾತ್ರ ಕನ್ಸಿಡರ್ ಮಾಡಿ ಎಷ್ಟು ಬ್ಲ್ಯಾಂಕ್ ಇದೆ ಅಂತ ಹೇಳುತ್ತೆ. ಕೌಂಟ್ ಇಫ್ ಬಂದು ಸೊ ಒಂದು ಕಾಲಮ್ನ ಸೆಲೆಕ್ಟ್ ಮಾಡಿ ಅದರಲ್ಲಿ ಕಂಡೀಷನ್ ಬೇಸಿಸ್ ಮೇಲೆ ಎಷ್ಟು ಲೈನ್ ಐಟಮ್ ಇದೆ ಅಂತ ಕೌಂಟ್ ಹೇಳುತ್ತೆ. ಕೌಂಟ್ ಇಫ್ಸ್ ಬಂದು 2 ಕಾಲಮ್ನ ಸೆಲೆಕ್ಟ್ ಅಂದರೆ 2 ಕಾಲಮ್ ಮತ್ತು ನಮಗೆ 2 ಕಂಡೀಷನ್ ಇದ್ದಾಗ ಆ ಕಂಡೀಷನ್ನ ಅಪ್ಲೈ ಮಾಡಿ 3rd ಕಾಲಮಲ್ಲಿ ಎಷ್ಟು ಲೈನ್ ಐಟಮ್ ಇದೆ ಅನ್ನೋದ್ರ ಬಗ್ಗೆ ಹೇಳುತ್ತೆ. ನಿಮಗೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಅದೇ ರೀತಿ ಸಮ್ ಇಫ್ ಬಂದು 1 ಕಾಲಮ್ 1 ಕಂಡೀಷನ್, ಸಮ್ ಇಫ್ ಬಂದು ಮಲ್ಟಿಪಲ್ ಕಾಲಮ್ ವಿತ್ ಮಲ್ಟಿಪಲ್ ಕಂಡೀಷನ್. ಅದೇ ರೀತಿ ಆವ್ರೇಜ್ ಇಫ್ಸ್. ಸೊ ಆವ್ರೇಜ್ ಇಫ್ 1 ಕಾಲಮ್ 1 ಕಂಡೀಷನ್, ಆವ್ರೇಜ್ ಇಫ್ ಬಂದು ಮೋರ್ ದೆನ್ 1 ಕಾಲಮ್ ಆ್ಯಂಡ್ ಮೋರ್ ದೆನ್ 1 ಕಂಡೀಷನ್ಸ್. ಈ ಟೈಮಲ್ಲಿ ಸೊ ನಮ್ಮ ವ್ಯಾಲ್ಯೂ ಆವ್ರೇಜ್ನ ಹೇಗೆ ತೊಗೊಳೋದು ಅನ್ನೋದು. ಸೊ ಈ ವಿಡಿಯೋ ನಿಮಗೆ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೋತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಕೈಂಡ್ಲಿ ಸಬ್ಸ್ಕ್ರೈಬ್ ಟು ದ ಲರ್ನ್ ಮೋರ್ ಶೇರ್ ಮೋರ್ ಚಾನಲ್. ಸೊ ನಿಮಗೆ ಮತ್ತೆ ಯಾವುದಾದ್ರೂ ಹೊಸ ಒಂದು ಎಕ್ಸೆಲ್ ಫಾರ್ಮುಲಾ ಯಾವುದಾದ್ರೂ ಬಗ್ಗೆ ಹೊಸದಾಗಿ ತಿಳ್ಕೊಬೇಕು ಫಾರ್ಮುಲಾ, ಅದ್ರ ಟಾಪಿಕ್ನ ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡ್ಬೋದು. ಮತ್ತು ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ಸೊ ಕ್ಲಾರಿಫೈ ಮಾಡೋಣ. ಥ್ಯಾಂಕ್ ಯು.